ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ. ಗುರುವಿನ ಪಾದಾರವಿಂದಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ ಟ್ಯಾರೋ ರೀಡಿಂಗ್ ನಿಲ್ಲಿಸೋಣ ಅಂತ ಹೇಳಿ ನಾನು ಅಂದ್ಕೊಂಡಿದ್ದೆ. ಆದರೆ ಬಾಬಾರವರ ಇಚ್ಛೆ ಬೇಡ ಅನ್ನೋ ರೀತಿಲಿ ನಿಮ್ಮ ಮೂಲಕ ಬಾಬಾ ಹೇಳಿಸಿದ್ದಾರೆ. ನಾನು ಅನಿವಾರ್ಯ ಕಾರಣಗಳಿಂದ ಇರ್ಬೋದು, ಇಲ್ಲ ಸಾಯಿ ಸೇವಾ ಟ್ರಸ್ಟ್ ಕಡೆ ಗಮನ ಕೊಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಸಮಯದ ಅಭಾವದಿಂದ, ಇದನ್ನು ನಿಲ್ಲಿಸಿ ಬಾಬಾರವರ ಬಗ್ಗೆ ಒಂದು ಸಂದೇಶವನ್ನು ಕೊಡೋದನ್ನು ಅಷ್ಟೇ ಇಟ್ಕೊಳ್ಳೋಣ ಅಂತೇಳಿ ಮುಂದುವರ್ಸೋಣ ಅಂತೇಳಿ ಅಂದ್ಕೊಂಡಿದ್ದೆ. ಆದರೆ ನಿಮ್ಮ ಪ್ರೀತಿ, ನಿಮ್ಮ ಒಂದು ಕಾಳಜಿ, ನಿಮ್ಮ ಸಪೋರ್ಟಿಗೆ ನನ್ನ ಅನಂತ ಕೃತಜ್ಞತೆಗಳು. ಎಲ್ಲೋ ನನ್ನ ಮಾತುಗಳು ಈ ಒಂದು ರೀಡಿಂಗ್ ನಿಮಗೆ ಭರವಸೆ ಕೊಡುತ್ತೆ ಅಂದರೆ ಬಾಬಾರವರ ಕಡೆಯಿಂದ ಒಂದು ಮಾಧ್ಯಮವಾಗಿ ನಾನು ಕೆಲಸ ಮಾಡ್ತಾ ಇದ್ದೀನಿ. ಅಂದರೆ ಅವ್ರು ಏನು ಹೇಳು ಅಂತಾರೋ ಅದನ್ನು ಈ ರೀಡಿಂಗ್ ಮೂಲಕ ಆಗಿರ್ಬೋದು, ಕೆಲವು ಸಂದೇಶಗಳ ಮೂಲಕ ಆಗಿರ್ಬೋದು, ನಿಮಗೆ ಸರಿಯಾದ ಸಮಯಕ್ಕೆ ಅದು ಒದಗಿ ಬರ್ತಾ ಇದೆ. ಅಂದರೆ ಅದು ಬಾಬಾರವರ ಕರುಣೆ, ನಿಮ್ಮನ್ನು ಹೀಲ್ ಮಾಡುವ ಒಂದು ಬಾಬಾರವರ ಆಶೀರ್ವಾದ ಅಂತೇಳಿ ಅಂದ್ಕೊಳ್ತೀನಿ. ಅಂದರೆ ಸಮಯಕ್ಕೆ ಸರಿಯಾಗಿ ಆ ಉತ್ತರದಿಂದ ನೀವು ಅನೇಕ ರೀತಿಯ ನಿರ್ಧಾರಗಳನ್ನು, ತಪ್ಪಾದ ಒಂದು ನಿರ್ಧಾರಗಳನ್ನ ಸರಿಪಡಿಸ್ಕೊಳ್ತೀರಾ, ಹಾಗೆ ಒಳ್ಳೆಯ ನಿರ್ಧಾರಗಳೊಂದಿಗೆ ಸಾಕ್ತೀರಾ. ಹಾಗಾಗಿ ನೀವು ಈ ರೀಡಿಂಗ್ ಮುಂದುವರಿಸಿ ಅಂತ ಹೇಳಿದ್ದೀರಾ. ಖಂಡಿತ ನನ್ನ ಕೈಲಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನಾನು ರೀಡಿಂಗ್ನ ಮುಂದುವರಿಸಲಿಕ್ಕೆ ಪ್ರಯತ್ನ ಮಾಡ್ತೀನಿ ಸ್ನೇಹಿತರೆ. ಹಾಗಾಗಿ ಇವತ್ತು ಈ ರೀಡಿಂಗ್ನ ಮತ್ತೆ ಮಾಡಲಿಕ್ಕೆ ಶುರು ಮಾಡಿದ್ದೀನಿ. ಎಂದಿನಂತೆ ಇದೊಂದು ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ. ಹಾಗೆ ಇದು ಕನೆಕ್ಟಿವ್ ಎನರ್ಜಿಯಲ್ಲಿರುತ್ತೆ. ಯಾವ ಸಮಯದ ಎನರ್ಜಿ ಪ್ರಕಾರ ನೀವು ಈ ರೀಡಿಂಗ್ನ ನೋಡ್ತಾ ಹೋಗ್ತೀರೋ ಖಂಡಿತವಾಗಿಯೂ ಈ ಎನರ್ಜಿ ನಿಮ್ಮ ಎನರ್ಜಿಗೆ ಕನೆಕ್ಟ್ ಆಗುತ್ತೆ. ಹಾಗಾದರೆ ಬಾಬಾರವರನ್ನ ಸ್ಮರಣೆ ಮಾಡ್ತಾ, ಹಾಗೆ ದೇವರನ್ನು ಸ್ಮರಣೆ ಮಾಡ್ತಾ ಇವತ್ತಿನ ಈ ರೀಡಿಂಗ್ ಎನರ್ಜಿಗೆ ಕನೆಕ್ಟ್ ಆಗಿ ಖಂಡಿತವಾಗಿ ಈ ಎನರ್ಜಿ ನಿಮ್ಮನ್ನು ಹೀಲ್ ಮಾಡುತ್ತೆ, ಅನೇಕ ರೀತಿಯ ಪರಿವರ್ತನೆಗಳನ್ನು ಕಂಡುಕೊಳ್ಳೋಕ್ಕೆ ಸಾಧ್ಯ ಮಾಡಿಕೊಡುತ್ತೆ. ಹಾಗಾದರೆ ಇಲ್ಲಿ ಮೊದಲನೇ ಕಾರ್ಡ್ ಆಗಲೇ ನಾನು ತೆಗೆದಿದ್ದೀನಿ. ಅದರಲ್ಲಿ ನಿಮಗೆ ಈ ಸಮಯದ ಎನರ್ಜಿ ಪ್ರಕಾರ ಯಾವ ರೀತಿ ಒಂದು ವಿಚಾರ ಎದುರಾಗ್ತಾ ಇದೆ ಅಂದರೆ, ನಿಮ್ಮ ಜೀವನದಲ್ಲಿ ಹೊಸ ಆರಂಭ ಶುರುವಾಗ್ತಾ ಇದೆ. ಅಂದರೆ ಅದು ಈ ಹುಣ್ಣಿಮೆ ನಂತರ ನಿಮಗೆ ಜೀವನದಲ್ಲಿ ತುಂಬ ಒಳ್ಳೆಯದಾಗತ್ತೆ. ಹಾಗೆ ಒಂದು ಹೊಸ ಪ್ರಾರಂಭವನ್ನು ಮಾಡ್ತೀರಾ, ಹಾಗೆ ಕೆಲವೊಂದು ವಿಚಾರಗಳಿಂದ ಹೊರಗೆ ಬರ್ತೀರಾ ಅನ್ನೋದು ಕೂಡ ಇಲ್ಲಿ ಕಾಣಿಸ್ತಾ ಇದೆ. ಕೆಲವರ ಎನರ್ಜಿ ಪ್ರಕಾರ ನಿಮ್ಮ ಮನಸ್ಸಿನ ಭಾರ ತುಂಬ ನಿಜವಾದದ್ದು. ಜೀವನದಲ್ಲಿ ನೀವು ಆಲೋಚಿಸಿದ ಹಾಗೆ ಆಗದೆ ಹೋದಾಗ ನಾನು ಮಾತ್ರವೇ ಇಷ್ಟು ಕಷ್ಟದಲ್ಲಿದ್ದೀನಿ ಅನ್ನಿಸುವುದು ಸಹಜ. ಆದರೆ ನೀವು ಹೇಳಿದಂತೆ ಪ್ರತಿಯೊಬ್ಬರಿಗೂ ತಮ್ಮ ಹೋರಾಟಗಳಿವೆ. ಇಲ್ಲಿ ಶ್ರದ್ಧಾ ಸಬೂರಿ ಇಡಬೇಕು ಅಂತೇಳಿ ಬರ್ತಾ ಇದೆ. ಬಾಬಾ ಯಾವಾಗಲೂ ನಿಮಗೆ ಅವರ ಭಕ್ತರಿಗೆ ಹೇಳಿದ ಮಾತು ಇವೆರಡು, ಶ್ರದ್ಧಾ ಸಬೂರಿ. ಇವತ್ತಿನ ಕಷ್ಟಗಳು ನಿಮ್ಮನ್ನು ಮುರಿಯಲು ಬಂದಿಲ್ಲ, ನಿಮ್ಮನ್ನು ಬಲವಾಗಿಸಲು ಬಂದಿವೆ. ಹಾಗೆ ಇಲ್ಲಿ ತಾಯಿ ಆಗಿರ್ಬೋದು, ತಂದೆ ಆಗಿರ್ಬೋದು, ಯಾವುದೋ ಒಂದು ನೋವನ್ನು ಹೊತ್ತಿದ್ದೀರಾ, ಅದು ನಿಮ್ಮ ಮಕ್ಕಳ ವಿಚಾರದಲ್ಲೇ ಅಂತ ಹೇಳಿ ಹೆಚ್ಚಾಗಿ ಬರ್ತಾ ಇದೆ. ಅಂದರೆ ಅದು ಮಕ್ಕಳ ವಿಚಾರದಲ್ಲಿ ಯಾವುದೋ ಒಂದು ಹಣದ ಸಮಸ್ಯೆ ಅಂತ ಹೇಳಿ ಇಲ್ಲಿ ತೋರಿಸ್ತಾ ಇದೆ. ಹೊರಗೆ ನಗ್ತಾ ಒಳಗೆ ಅಳ್ತಾ ಇರೋದು ಬಾಬಾರವರಿಗೆ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ನೀವು ಎಷ್ಟು ಬಾರಿ ಕುಗ್ಗಿದ್ರು, ನನಗೆ ಯಾರು ಯಾವ ಸಹಾಯನೂ ಮಾಡ್ತಾ ಇಲ್ಲ ಅಂಥೇಳಿ ನೀವು ಅಂದ್ಕೊಂಡಾಗಲೂ ಕೂಡ ನಿಮ್ಮನ್ನು ಬಾಬಾ ಕೈ ಬಿಟ್ಟಿಲ್ಲ. ಒಂದಲ್ಲ ಒಂದು ರೀತಿ ಸಹಾಯದ ಮೂಲಕ ಎತ್ತಿದ್ದಾರೆ. ಆ ಕ್ಷಣ ನಿಮಗೆ ನಾನು ಬಿದ್ದಿದ್ದೀನಿ, ಇಲ್ಲ ನನಗೆ ಯಾರೂ ಸಹಾಯ ಮಾಡೋರಿಲ್ಲ ಅಂತೇಳಿ ಅನ್ನಿಸ್ತಾ ಇರ್ಬೋದು. ಆದರೆ ಅದೇ ನಿಮ್ಮ ಭರವಸೆಯ ಶಕ್ತಿ ನಿಮ್ಮನ್ನು ಯಾವುದಾದ್ರೂ ಸಹಾಯದ ಮೂಲಕ ಎಬ್ಬಿಸಿದೆ. ಹಾಗೆ ಈ ವಿಚಾರದಲ್ಲೂ ಕೂಡ ಅಂದರೆ ಈಗ ಒಂದು ಹಣದ ಸಮಸ್ಯೆಯನ್ನು ಎದುರಿಸ್ತಾ ಇದ್ದರೆ ಅದು ನಿಮ್ಮ ಮಕ್ಕಳ ಪರವಾಗಿ ಅಂತಲೇ ಬರ್ತಾ ಇದೆ. ಅದು ಯಾವುದೇ ರೀತಿ ಒಂದು ವಿಚಾರಕ್ಕೆ ನೀವು ಕನೆಕ್ಟ್ ಮಾಡ್ಕೊಳ್ಬೋದು, ಯಾಕಂದರೆ ಇದೊಂದು ಜನರಲ್ ರೀಡಿಂಗ್ ಆಗಿರುತ್ತೆ. ಒಟ್ಟಾರೆಯಾಗಿ ಆ ವಿಚಾರಕ್ಕೆ ಸಹಾಯ ಸಿಗುತ್ತೆ. ಕರ್ಮ ನಿಮಗೆ ಪರೀಕ್ಷೆಯ ಸಮಯವನ್ನು ಕೊಟ್ಟಿರ್ಬೋದು, ಆದರೆ ಇಂತಹ ಸಮಯದಲ್ಲಿ ಆ ಗುರುವಿನ ಕೃಪೆ ನಿಮಗೆ ಹತ್ತಿರವಾಗಿದೆ ಅನ್ನೋ ರೀತಿಯಲ್ಲಿ ಬರ್ತಾ ಇದೆ. ಕೆಲವರ ಎನರ್ಜಿಗೆ ಬಾಬಾರವರ ಒಂದು ಆಶೀರ್ವಾದದ ಸಂದೇಶ ಯಾವ ರೀತಿ ಸಿಗ್ತಾ ಇದೆ ಅಂದರೆ, ಅತಿಯಾದ ಒಳ್ಳೆತನ ನಿಮ್ಮ ಶಕ್ತಿಯನ್ನು ಕೆಲವೊಂದು ಸಾರಿ ಕಡಿಮೆ ಮಾಡುತ್ತೆ. ಅಂದರೆ ಯಾವುದೋ ಒಂದು ವಿಚಾರಕ್ಕೆ ಅತಿಯಾಗಿ ಅಂಟಿಕೊಂಡಿರ್ತೀರಾ, ಅದು ನಿಮ್ಮ ಮಕ್ಕಳ ವಿಚಾರ, ಇಲ್ಲ ಇನ್ಯಾವುದೇ ರೀತಿ ಒಂದು ಸಂಬಂಧದ ವಿಚಾರದಲ್ಲೇ ಆಗಿರ್ಬೋದು. ಅತಿಯಾಗಿ ಒಳ್ಳೆಯತನ ತೋರಿಸ್ಲಿಕ್ಕೆ ಹೋದಾಗ ನಿಮ್ಮ ಬೆಲೆ ಕಳೆದು ಹೋಗುತ್ತೆ. ಅಂದರೆ ನಿಮ್ಮ ತೂಕವನ್ನು ಅಲ್ಲಿ ಉಳಿಸ್ಕೊಳ್ಬೇಕು ಅಂದರೆ ಶಿಸ್ತು ನಿಮ್ಮಲ್ಲೂ ಇರಬೇಕು. ಆ ಶಿಸ್ತನ್ನು ನೋಡಿ ನಿಮ್ಮ ಎದುರಿಗಿರೋರು ನಿಮ್ಮ ಎದುರಿಗೆ ತಲೆ ಬಾಗಬೇಕು. ಆ ರೀತಿಯಾಗಿ ನೀವು ನಿಮ್ಮನ್ನು ಸಂಭಾಳಿಸ್ಕೊಳ್ಬೇಕು. ಕೆಲವರು ನಿಮ್ಮನ್ನು ಅವರ ಒಂದು ಇಚ್ಛೆಗೆ ತಕ್ಕ ಹಾಗೆ ಕುಣಿಸ್ತಾ ಇದ್ದಾರೆ, ಆಗ ಅದಕ್ಕೆಲ್ಲ ಒಪ್ಕೊಂಡು ಅನ್ನೋ ರೀತಿಲಿ ನೀವು ಹೌದು ಅಂತೇಳಿ ಹೋದಷ್ಟು ನಿಮ್ಮ ಮೌನವನ್ನು ದುರ್ಬಲತೆ ಅಂತ ಹೇಳಿ ಕೆಲವರು ಬಳಸ್ಕೊಳ್ತಾ ಇದ್ದಾರೆ ಅನ್ನೋ ರೀತಿಲಿ ಕಾಣಿಸ್ತಾ ಇದೆ. ನಿಮ್ಮ ಹೃದಯ ಒಳ್ಳೆಯದಿದೆ, ಆದರೆ ನಿಮ್ಮ ಗಡಿ ಸ್ಪಷ್ಟವಾಗಿರಲಿ. ಇಲ್ಲ ಅನ್ನೋದು ಪಾಪ ಅಲ್ಲ, ಅದು ಒಂದು ಸ್ಪಷ್ಟವಾದ ಉತ್ತರವಾಗಿರುತ್ತೆ. ಅವರನ್ನು ಅವರು ಕಂಡುಕೊಳ್ಳೋಕ್ಕೆ, ನಿಮ್ಮ ಬೆಲೆಯನ್ನು ಅವರಿಗೆ ತಿಳಿಸೋಕ್ಕೆ ಅದೇ ಸಮಯ ಅನ್ನೋ ರೀತಿಲಿ ಬರ್ತಾ ಇದೆ. ನೀವು ಎಲ್ಲರ ಸಮಸ್ಯೆ ಹೊತ್ಕೊಳ್ಳೋದು ನಿಮ್ಮ ಕರ್ತವ್ಯ ಅಂತೇನಲ್ಲ. ಬಾಬಾ ಹೇಳ್ತಿದ್ದಾರೆ, ನಿಮ್ಮನ್ನು ನೀವು ಗೌರವಿಸಿದರೆ ಈ ಜಗತ್ತು, ಈ ಲೋಕ ಹೇಗೆ ನಿಮ್ಮನ್ನು ಗೌರವಿಸುತ್ತದೆ ಅನ್ನೋ ರೀತಿಲಿ ಬಾಬಾನೇ ನಿಮಗೆ ಪ್ರಶ್ನೆ ಮಾಡ್ತಾಯಿದ್ದಾರೆ. ಹೊಸ ಪ್ರಾರಂಭದ ಶಕ್ತಿ ಬರ್ತಾ ಇದೆ. ಈಗ ನೀವು ಬದಲಾಗಲೇಬೇಕು ಅನ್ನೋ ಭಾವನೆ ಬಂದಿದ್ರೆ ಅದು ದೈವ ಸೂಚನೆ. ಹೋಗಲಿ ಬಿಡು ಅಂತೇಳಿ ನೀವು ಕೆಲವರ ಹತ್ರ ತುಂಬ ಒಳ್ಳೆಯವರಾಗಿ ಇರಲಿಕ್ಕೆ ಹೋದರೆ ಜನ ನಿಮ್ಮನ್ನು ಕೆಲವೊಂದು ಸಾರಿ ಬಳಸ್ಕೊಂಡು ಬಿಡ್ತಾರೆ. ಹಾಗಾಗಿ ದೃಢವಾಗಿರಿ, ನಿಮ್ಮ ವಿಶ್ವಾಸದ ಮೇಲೆ ನಿಮಗೆ ಕಾಳಜಿ ಇರಲಿ. ಹಾಗಿದ್ರೆ ಗೌರವ ಜನ ತನ್ನಿಂದ ತಾನೇ ನಿಮಗೆ ಕೊಡ್ತಾ ಹೋಗ್ತಾರೆ. ನಿಮ್ಮ ಜೀವನದಲ್ಲಿ ಈ ಹುಣ್ಣಿಮೆಯ ನಂತರ, ಈ ಗ್ರಹಣದ ನಂತರ ಹೊಸ ಶಕ್ತಿಯ ಬದಲಾವಣೆ ಆಗ್ತಾ ಇದೆ.
ಖಂಡಿತ ನಿಮ್ಮ ಸ್ವಭಾವ ಮೃದುವಾಗಿರ್ಬೋದು, ಆದರೆ ನೀವು ದುರ್ಬಲರಾಗೋದಿಲ್ಲ. ಹಾಗೆ ನೀವು ದಯಾಳುವಾಗಿರ್ಬೋದು, ಆದರೆ ನಿಮ್ಮ ಮೌಲ್ಯವನ್ನು ನೀವು ಕಾಪಾಡ್ಕೊಳ್ಳೋದನ್ನು ಕಲ್ತಿದ್ದೀರಾ. ಈ ಗ್ರಹಣದ ನಂತರ ಹೊಸ ಆರಂಭ ಶುರುವಾಗಿದೆ. ಅಂದರೆ ಹಳೆಯ ನಕಾರಾತ್ಮಕ ಎನರ್ಜಿ ಶುದ್ಧೀಕರಣಗೊಳ್ತಾ ಇದೆ. ಹಾಗಾಗಿ ನಿಮ್ಮ ಜೀವನದಲ್ಲಿ ಮಿರಾಕಲ್ಸ್ ನಡೆಯುತ್ತೆ. ಹಾಗಂದ ಮಾತ್ರಕ್ಕೆ ಆಕಾಶದಿಂದ ಹಣ ಉದುರುತ್ತೆ ಅನ್ನೋದಲ್ಲ. ನಿಮ್ಮ ನಿರ್ಧಾರಗಳಲ್ಲಿ ಬದಲಾವಣೆ ಆಗುತ್ತೆ, ನಿಮ್ಮ ಕೆಲಸದ ವೈಖರಿ ಬದಲಾಗತ್ತೆ. ಹಾಗೆ ನೀವು ಕೆಲವು ಬೇರೆ ರೀತಿಯ ಭಿನ್ನವಾದ ಒಂದು ವಿಚಾರಗಳನ್ನು ಅದರಲ್ಲಿ ಬದಲಾವಣೆಯ ಮೂಲಕ ಅಳವಡಿಸ್ಕೊಳ್ಳೋದ್ರಿಂದ ಅಲ್ಲಿ ಹಣ ಅನ್ನೋದು ನಿಮಗೆ ಸಮೃದ್ಧವಾಗಿ ಸಿಗುತ್ತೆ. ಈ ರೀತಿ ಮನೋಭಾವ ನಿಮ್ಮೊಳಗೆ ಉತ್ಪತ್ತಿ ಆಗ್ತಾ ಇರೋದು ಗುರುವಿನ ಮಾರ್ಗದರ್ಶನದಿಂದ. ಅವರು ನಿಮ್ಮಲ್ಲಾದ ಕೆಲವು ಬದಲಾವಣೆಗಳಿಗೆ ವಿಶೇಷವಾದ ಉಡುಗೊರೆಯನ್ನು ಈ ಮಿರಾಕಲ್ಸ್ಗಳ ಅವಕಾಶಗಳ ಮೂಲಕ ಕೊಡ್ತಾ ಇದ್ದಾರೆ. ಅಂದರೆ ನೀವು ಬಯಸಿದ್ದು ನಿಮಗೆ ಆದಷ್ಟು ಬೇಗನೆ ಸಿಗುತ್ತೆ. ಈ ಹೋಳಿ ಹುಣ್ಣಿಮೆಯೆಂದು ಅಲ್ಲಿ ಅಗ್ನಿಸ್ಪರ್ಶ ಆಗತ್ತೆ ಅಂದರೆ ಖಂಡಿತವಾಗಿ ಅದರಲ್ಲಿ ನಿಮ್ಮ ಹಳೆಯ ನೋವು, ಭಯ ಸುಡುವ ಸಮಯ. ಹಾಗಾಗಿ ಆ ರೀತಿಯ ಪ್ರೇ ಮಾಡ್ಕೊಳ್ಳಿ. ಕೆಲವೊಂದು ವಿಚಾರಗಳಲ್ಲಿ ನಿಮ್ಮ ಮೈಂಡ್ ಸೆಟ್ಟನ್ನು ಶಿಫ್ಟ್ ಮಾಡ್ಕೊಳ್ಳಿ. ನನಗೆ ಸಿಗಲ್ಲ ಅನ್ನೋದನ್ನು ಬಿಡಬೇಕು. ಆಪರ್ಚುನಿಟಿ ಓಪನ್, ಹೊಸ ಕೆಲಸ, ಹೊಸ ಅವಕಾಶ, ಹೊಸ ಸಂಪರ್ಕ, ಹೊಸ ಆದಾಯ ಮಾರ್ಗ ನನ್ನ ಜೀವನದಲ್ಲಿ ಬರ್ತಾ ಇದೆ ಅನ್ನೋ ರೀತಿಯಲ್ಲಿ ನೀವು ಯಾವಾಗಲೂ ಮ್ಯಾನಿಫೆಸ್ಟ್ ಮಾಡಬೇಕು. ಅಂದರೆ ಪ್ರಾರ್ಥನೆಯ ಜೊತೆ ಕ್ರಿಯೆ ಕೂಡ ಸೇರಬೇಕು ಅನ್ನೋ ರೀತಿಯಲ್ಲಿ ಬಾಬಾ ಹೇಳ್ತಿದ್ದಾರೆ. ಅತಿಯಾದ ಚಿಂತೆ, ಭಯ ಈ ರೀತಿ ವಿಚಾರಗಳನ್ನು ನೀವು ಇಂಬ್ಯಾಲೆನ್ಸ್ ಮಾಡ್ತಾ ಇದ್ದೀರಾ. ಅಂದರೆ ಸಕಾರಾತ್ಮಕ ಯೋಚನೆ ಮಾತ್ರ ಸಾಕಾಗಲ್ಲ, ಒಂದು ಸ್ಪಷ್ಟವಾದ ಯೋಜನೆ ಇರಬೇಕು. ಸರಿಯಾದ ಸಮಯಕ್ಕೆ ನಿದ್ರೆ ಮಾಡಿ, ಸರಿಯಾದ ಸಮಯಕ್ಕೆ ಆಹಾರ ತಗೊಳ್ಳಿ, ಸಣ್ಣ ಪುಟ್ಟ ಎಕ್ಸಸೈಸ್ಗಳನ್ನು ಮಾಡಿ. ಆಧ್ಯಾತ್ಮಿಕ ಚಿಂತನೆ ಕೂಡ ಈ ಸಮಯದಲ್ಲಿ ನಿಮಗೆ ಮುಖ್ಯವಾಗಿ ಬೇಕು ಅಂತ ಹೇಳಿ ಕಾಣಿಸ್ತದೆ. ದೇಹ ದುರ್ಬಲವಾದರೆ ಮನಸ್ಸು ಕೂಡ ಕುಗ್ಗುತ್ತೆ. ಹಾಗಾಗಿ ದೇಹದ ಕಡೆ ಗಮನ ಕೊಡಿ. ನಿಮ್ಮ ದಿನನಿತ್ಯದ ಪ್ರಾರ್ಥನೆ, ಒಂದು ಪೂಜೆ, ಒಂದು ಏನು ಸೇವೆ ಮಾಡ್ತಾ ಇದ್ದೀರೋ, ಇಲ್ಲ ಒಂದು ವಿಚಾರಕ್ಕೆ ಕೃತಜ್ಞತೆ ಇದೆಯೋ, ಇಲ್ಲ ಒಂದು ಮೌನವಾಗಿದ್ದೀರೋ, ಇವೆಲ್ಲವೂ ನಿಮ್ಮ ಜೀವನದ ಶಕ್ತಿಯನ್ನು ಹೆಚ್ಚಿಸ್ತವೆ. ಹಾಗೆ ಸುಂದರವಾದ ಭವಿಷ್ಯವನ್ನು ರೂಪಿಸ್ಕೊಡೋಕ್ಕೆ ದಾರಿ ಮಾಡಿಕೊಡ್ತಿದ್ದೇವೆ. ಯಾಕಂದರೆ ಇವು ನಿಮ್ಮ ಆತ್ಮದ ಆಹಾರವಾಗಿದ್ದಾವೆ. ನೀವು ಮಾಡಿದ ಕಾರ್ಯಗಳು, ನೀವು ಯೋಚಿಸಿದ ರೀತಿ, ಇವುಗಳ ಫಲವೇ ಕಾಲಕ್ರಮೇಣ ನಿಮಗೆ ಮುಂದೆ ಸಿಗ್ತಾ ಹೋಗುತ್ತೆ. ಆದರೆ ಇದು ದೈವದ ಕೋಪ ಅಂತ ಅಲ್ಲ. ಕರ್ಮ ಮರಳಿ ಬರುತ್ತೆ ಅಂತಾರಲ್ಲ, ಹಾಗೆ ಕರ್ಮ ರಿಟರ್ನ್ ಆಗತ್ತೆ. ಹಾಗಾಗಿ ನಿಮ್ಮ ಇವತ್ತಿನ ಕಾರ್ಯಗಳು ನಿಮ್ಮ ಮುಂದಿನ ಒಂದು ಯೋಜನೆಯಾಗಿ ನಿಮ್ಮ ಎದುರಿಗೆ ಬಂದು ನಿಲ್ತವೆ. ಅದು ನಿಮ್ಮನ್ನು ಕಾಡಿಸುವ ರೀತಿಯಲ್ಲಾಗಿರ್ಬೋದು, ನಿಮ್ಮನ್ನು ಪೀಡಿಸುವ ರೀತಿಯಲ್ಲಾಗಿರ್ಬೋದು, ನಿಮ್ಮನ್ನು ಬ್ಲೆಸ್ಸಿಂಗ್ ಮಾಡಿ ನಿಮ್ಗೇನು ಬೇಕೋ ಅದನ್ನು ಕರುಣಿಸುವ ರೀತಿಯಲ್ಲಾಗಿರ್ಬೋದು. ಇವತ್ತಿನ ಕರ್ಮದ ಮೇಲೆ, ಕಾರ್ಯದ ಮೇಲೆ ಅದು ಆಧಾರಿತ. ನಿಮ್ಮ ಇವತ್ತಿನ ಯೋಚಿಸಿದ ಯೋಜನೆಯ ಮೇಲೆ ಅದು ಆಧಾರಿತ. ಇವತ್ತು ನೀವು ತೆಗೆದುಕೊಂಡ ನಿರ್ಧಾರದ ಮೇಲೆ ಅದು ಆಧಾರಿತ. ಒಟ್ಟಾರೆಯಾಗಿ ಇವತ್ತಿನ ಕರ್ಮ ನಾಳೆ ಆಗಿರುತ್ತೆ. ಹಾಗಾಗಿ ಇವತ್ತಿನ ಕರ್ಮ, ಇವತ್ತಿನ ವಾಸ್ತವ ದಿನವನ್ನು ಸುಂದರವಾಗಿಸಿ, ನಾಳೆ ಏನೋ, ನಾಡಿದ್ದೇನು, ಹಾಗೆ ಮುಂದಿನ ಭವಿಷ್ಯ ಏನು, ಅದ್ರ ಬಗ್ಗೆ ಚಿಂತೆ ಮಾಡ್ತಾ ಈ ವಾಸ್ತವದ ಅಂದರೆ ಇವತ್ತಿನ ಕರ್ಮದ ಕಡೆ ಗಮನ ನೀವು ಕೊಡ್ತಾ ಇಲ್ಲ. ಹಾಗಾಗಿ ಇವತ್ತಿನ ಕರ್ಮದ ಕಡೆ ಗಮನ ಕೊಡಿ. ನಾಳೆ ತನ್ನಿಂದ ತಾನೇ ಸುಂದರವಾಗ್ತದೆ ಅನ್ನೋ ರೀತಿಯಲ್ಲಿ ಬಾಬಾ ಎಚ್ಚರಿಸ್ತಾ ಇದ್ದಾರೆ. ಕರ್ಮ ನಿಜವಾಗ್ಲೂ ರಿಟರ್ನ್ ಆಗತ್ತಾ? ಹೌದು, ಕರ್ಮಕ್ಕೆ ಫಲ ಅನ್ನೋದು ಇದ್ದೇ ಇರುತ್ತೆ. ಆದರೆ ಅದು 3 ರೀತಿಯಲ್ಲೂ ಕೂಡ ಕೆಲವರಿಗೆ ಸಿಗತ್ತೆ. ಕೆಲವರಿಗೆ ಪಾಠವಾಗಿ, ಕೆಲವರಿಗೆ ಅವಕಾಶವಾಗಿ, ಕೆಲವರಿಗೆ ಬದಲಾವಣೆಯಾಗಿ. ಕೆಲವೊಂದು ಸಾರಿ ನೀವು ಅನುಭವಿಸ್ತಾ ಇರುವ ನೋವು ನಿಮ್ಮ ಆತ್ಮದ ಬೆಳವಣಿಗೆಗೂ ಕೂಡ ಕಾರಣವಾಗಿರುತ್ತೆ. ಹಿಂದಿನ ಜನ್ಮದ ಪಾಪ ಕಾಡತ್ತಾ ಹೇಳಕ್ಕೆ ಸಾಧ್ಯ ಇಲ್ಲ. ಆದರೆ ಒಂದು ಮುಖ್ಯ ಸತ್ಯವನ್ನು ನೀವೆಲ್ಲ ಅರ್ಥ ಮಾಡ್ಕೊಳ್ಬೇಕು. ನೀವೀಗ ಒಳ್ಳೆಯ ಮನಸ್ಸಿನಿಂದ ಬದುಕ್ತಾ ಇದ್ದರೆ, ಒಳ್ಳೆಯ ಉದ್ದೇಶದ ಜೊತೆ ಕರ್ಮಗಳನ್ನು ಮಾಡ್ತಾ ಇದ್ದರೆ ಖಂಡಿತ ಹಳೆಯ ಕರ್ಮದ ತೀವ್ರತೆ ಕಡಿಮೆ ಆಗುತ್ತೆ. ಭಕ್ತಿ, ದಾನ, ಧರ್ಮ, ಸೇವೆ, ದಯೆ, ಕರುಣೆ, ಪ್ರೇಮದ ಭಾವ, ಪ್ರಾಣಿ ಪಕ್ಷಿಗಳನ್ನು ಪ್ರೀತಿಯಿಂದ ನೋಡೋದು, ಪ್ರಕೃತಿಯನ್ನು ಪೂಜಿಸೋದು, ಅದನ್ನು ಆಧರಿಸೋದು, ಗೌರವಿಸೋದು, ಅದ್ರ ಜೊತೆ ನಿಮ್ಮನ್ನು ಪ್ರೀತಿಸಿ, ನಿಮ್ಮನ್ನು ನೀವು ಗೌರವಿಸಿ ಆಧರಿಸ್ಕೊಳ್ಳೋದು, ತಾಯಿ ಗುರು ಹಿರಿಯರಿಗೆ ವಿನಮ್ರ ಭಾವದಿಂದ ನೋಡ್ಕೊಳ್ಳೋದು, ವರ್ತನೆ ಮಾಡೋದು ಅವ್ರ ಎದುರಿಗೆ. ಈ ರೀತಿ ಎಲ್ಲ ಒಂದು ಒಳ್ಳೆಯ ಕರ್ಮದ ಉದ್ದೇಶಗಳು ನಿಮ್ಮ ಕರ್ಮವನ್ನು ಸಾಫ್ಟ್ ಮಾಡ್ತವೆ, ಅಂದರೆ ಮೃದು ಮಾಡ್ತವೆ. ಅಂದರೆ ನೀವು ಈ ಸಮಯದಲ್ಲಿ ಗುರುವನ್ನು ನಂಬಿದ್ದೀರಾ. ಅವರು ನಿಮ್ಮ ಪಾಪದ ಭಾರವನ್ನು ನಾನು ಭರಿಸ್ತೀನಿ, ನೀನು ಪ್ರಾಯಶ್ಚಿತ್ತಪಟ್ಟು ನನ್ನ ಬಳಿ ಬಂದರೆ ಅಂಥೇಳಿ ವಚನ ಕೊಟ್ಟಿದ್ದಾರೆ. ಆ ವಚನದ ಆಧಾರದ ಮೇಲೆ ಅವರು ನಿಮ್ಮ ಪಾಪವನ್ನು ಭರಿಸ್ತಾರೆ. ಆದರೆ ಸಂಪೂರ್ಣವಾದ ಕಷ್ಟವನ್ನು ತೆಗೆದುಹಾಕೋದಿಲ್ಲ. ಅಂದರೆ 99 ಭಾಗದಷ್ಟು ಅವ್ರು ಭರಿಸಿದ್ರು ಕೂಡ 1 ಭಾಗದಷ್ಟು ನಿಮಗೆ ಬಿಡ್ತಾರೆ ಅನುಭವಿಸ್ಲಿಕ್ಕೆ. ಆದರೆ ಕಷ್ಟವನ್ನು ಎದುರಿಸುವ ಶಕ್ತಿ ಮಾತ್ರ ಅವ್ರು ಕೊಡ್ತಾರೆ. ನಿಮ್ಮ ಜೊತೆಗಿದ್ದು ಮಾರ್ಗದರ್ಶನ ಮಾಡ್ತಾರೆ, ಧೈರ್ಯ ತುಂಬ್ತಾರೆ, ಆತ್ಮವಿಶ್ವಾಸವಾಗಿ ನಿಮ್ಮ ಒಳಗಿನಿಂದಲೇ ಕಾರ್ಯಪ್ರವೃತ್ತರಾಗಿ ಆ ಒಂದು ಕಷ್ಟವನ್ನು, ಆ ಕರ್ಮದ ಭಾರವನ್ನು ಕಳ್ಕೊಳ್ಳೋಕ್ಕೆ ಸಹಾಯ ಮಾಡ್ತಾರೆ. ಒಟ್ಟಾರೆಯಾಗಿ ಇಲ್ಲಿ ಎಲ್ಲ ಭಾರವನ್ನು ಅವರೇ ತೊಗೊಂಡ್ಬಿಟ್ರೆ ನಮ್ಮನ್ನು ಹಿಡಿಯೋರು ಯಾರಿರ್ತಾರೆ ಅಲ್ವಾ? ಹಾಗಾಗಿ ನಾವು ಪದೇ ಪದೇ ತಪ್ಪುಗಳನ್ನು ಮಾಡೇ ಮಾಡ್ತೀವಿ. ಹೇಗಿದ್ರು ಬಾಬಾ ಇದ್ದಾರಲ್ಲ, ಅವ್ರ ಮೇಲೆ ಆ ಪಾಪದ ಭಾರವನ್ನು ಹೊರಿಸಿದ್ರೆ ಆಯಿತು ಅಂತೇಳಿ. ಆದರೆ ಬಾಬಾ ಪದೇ ಪದೇ ಆ ಪಾಪದ ಭಾರವನ್ನು ಸ್ವೀಕಾರ ಮಾಡೋದಿಲ್ಲ.
ಕೆಲವೊಂದು ಸಾರಿ ಅನಿವಾರ್ಯ ನಿಮ್ಮಿಂದ ಏನೋ ತಪ್ಪಾಯಿತು, ಯಾವುದೋ ಒಂದು ಒಳ್ಳೆಯ ಉದ್ದೇಶಕ್ಕೋಸ್ಕರ ತಪ್ಪು ಮಾಡಿದ್ರು, ಇಲ್ಲ ಮನಸ್ಸಿನ ಒಂದು ಹಂಬಲ ಆಸೆ ಈಡೇರಿಸ್ಕೊಳ್ಳೋಕ್ಕೋಸ್ಕರ ಮಾಡಿದ್ರು, ಇಲ್ಲ ಕೆಲವು ಕೊರಗು ನಿರಾಸೆಗಳನ್ನು ತೂಗಿಸ್ಕೊಳ್ಳೋಕ್ಕೋಸ್ಕರ ಮಾಡಿದ್ರು, ಒಟ್ಟಾರೆಯಾಗಿ ಇಲ್ಲ ಅತಿಯಾದ ಕೋಪ, ಇಲ್ಲ ಅಂದರೆ ನನಗೇನು ಸಿಗಲಿಲ್ಲ ಅನ್ನೋ ನಿರಾಸೆಗೆ ಕೆಲವೊಂದು ಸರಿ ತಪ್ಪಾಯಿತು. ಒಟ್ಟಾರೆಯಾಗಿ ಎಲ್ಲ ತಪ್ಪುಗಳನ್ನು ನೀವು ತಿದ್ದುಕೊಂಡು ಪಶ್ಚಾತ್ತಾಪ ಪಟ್ಟು ಇನ್ನೆಂದಿಗೂ ನಾನು ಆ ತಪ್ಪುಗಳನ್ನು ಮಾಡೋದಿಲ್ಲ, ಒಮ್ಮೆ ಕ್ಷಮಿಸಿ ನನ್ನನ್ನು ಬದುಕಲಿಕ್ಕೆ ಒಂದು ಒಳ್ಳೆಯ ಜೀವನ ನಡೆಸಲಿಕ್ಕೆ ಅವಕಾಶ ಕೊಡಿ, ನನ್ನ ಕರ್ಮವನ್ನು ತಗ್ಗಿಸಿ ಅನ್ನೋ ರೀತಿಯಲ್ಲಿ ನೀವು ತಗ್ಗಿಸ್ಕೊಂಡು ಒಳ್ಳೆಯ ರೀತಿಯಲ್ಲಿ ಸಾಗ್ಲಿಕ್ಕೆ ದಾರಿ ಮಾಡಿಕೊಡಿ ಅಂದಾಗ ಖಂಡಿತವಾಗಿ ಅವರು ನಿಮ್ಮನ್ನು ರಕ್ಷಿಸ್ತಾರೆ. ಹಾಗಾಗಿ ನೀವು ಪರಿಪೂರ್ಣವಾಗಿ ಭಾರ ಹಾಕಿದರೂ ಕೂಡ ಕೆಲವೊಮ್ಮೆ ರಕ್ಷಣೆ ಅಂದರೆ ಸಮಸ್ಯೆ ಇಲ್ಲದಿರುವುದು ಅಂತ ಅಲ್ಲ, ಸಮಸ್ಯೆಯಲ್ಲಿ ನಿಮ್ಮನ್ನು ನೀವು ಮುರಿದುಕೊಳ್ಳದೆ ಉಳಿಯುವುದು, ಅಂದರೆ ಭರವಸೆ ಯಾರೋ ನಿಮಗೆ ಒಳಗಿಂದಲೇ ಕೊಡ್ತಾ ಇರ್ತಾರೆ ಅನ್ನುವ ಅನುಭವ ಆಗೋದು. ನೀವು ಇಷ್ಟೊಂದು ನೋವಿನಲ್ಲಿದ್ದರೂ ಕೂಡ ನಂಬಿಕೆಯನ್ನು ಬಿಟ್ಟಿಲ್ಲ, ಅದೇ ಬಾಬಾರವರ ಕೃಪೆ ಸೂಚನೆಯನ್ನು ಇಲ್ಲಿ ಕೊಡ್ತಾ ಇದೆ. ಹಾಗಾದರೆ ನಿಮ್ಮ ಜೀವನದ ನೋವಿಗೆ ಅರ್ಥ ಏನು? ನೀವು ಹೆಚ್ಚು ಜವಾಬ್ದಾರಿ ತೆಗೆದುಕೊಂಡಿರಬಹುದು, ಕೆಲವೊಮ್ಮೆ ಟೂ ಗುಡ್ ಆಗಿ ನಿಮ್ಮನ್ನು ಮರ್ತಿರಬಹುದು, ಕೆಲವು ನಿರ್ಧಾರಗಳು ಪ್ರಾಕ್ಟಿಕಲ್ ಆಗಿ ಆಗಿರದೇ ಇರಬಹುದು. ಇದು ಕರ್ಮದ ಶಿಕ್ಷೆ ಅಲ್ಲ, ಇದು ಜೀವನದ ಪಾಠ ಆಗಿದೆ. ಇಲ್ಲಿ ಕರ್ಮ ನಿಮ್ಮನ್ನು ಕಾಡ್ತಿಲ್ಲ, ನಿಮ್ಮ ಜೀವನ ನಿಮ್ಮನ್ನು ಬಲಪಡಿಸ್ತಾ ಇದೆ ಅಷ್ಟೇ. ಕಷ್ಟ ಬಂದಿದೆ, ನೋವು ಸಿಗ್ತಾ ಇದೆ, ಸಮಸ್ಯೆಗಳು ಆವರಿಸಿದ್ದೇವೆ ಅನ್ನೋ ಸಮಯದಲ್ಲಿ ಅದು ಶಾಶ್ವತವಾಗಿರೋದಿಲ್ಲ. ಆದರೆ ಆ ಸಮಯಕ್ಕೆ ತಕ್ಕ ಹಾಗೆ ನಿಮ್ಮಲ್ಲಿ ಒಂದು ವಿಶ್ವಾಸ ಬಲವಾಗಿ ನೀವು ಬದಲಾದರೆ ನಿಮ್ಮ ಫ್ಯೂಚರ್ ಕೂಡ ತನ್ನಿಂದ ತಾನೇ ಬದಲಾಗತ್ತೆ. ನನ್ನಿಂದ ಏನೂ ಸಹಾಯ ಮಾಡೋಕ್ಕಾಗ್ತಾ ಇಲ್ಲ, ನಾನೇನು ಸಿರಿವಂತಳಲ್ಲ ಅನ್ನೋ ರೀತಿಲಿ, ನನ್ನ ಹತ್ರ ಹಣ ಇಲ್ಲ ಅಂಥೇಳಿ ನಿಮ್ಗೆ ಈ ಸಮಯದಲ್ಲಿ ಫೀಲ್ ಆಗ್ತಾ ಇದೆ ಅಂದರೆ ಒಬ್ಬರಿಗೆ ಭರವಸೆ ತುಂಬುವ ಕೆಲವು ಮಾತುಗಳನ್ನು ಆಡಿದರೂ ಸಾಕು, ಅದು ಕೂಡ ಒಂದು ಸಹಾಯವಾಗುತ್ತೆ ಅನ್ನೋ ರೀತಿಲಿ ಬಾಬಾರವರಿಂದ ಒಂದು ಸೂಚನೆ ಸಿಗ್ತದೆ. ಒಳ್ಳೆಯ ಕರ್ಮ, ಅದ್ರ ಜೊತೆ ಒಳ್ಳೆಯ ಕರ್ಮ ಕೂಡ ನೀವು ದಿನನಿತ್ಯ ಏನು ಕರ್ಮಗಳನ್ನು ಮಾಡ್ತಿರಲ್ಲ ಆ ಕರ್ಮಗಳು ಕೂಡ ಒಳ್ಳೆಯ ರೀತಿಯಲ್ಲಿದ್ದರೆ ಕೂಡ ಅದೂ ಕೂಡ ಒಂದು ಸಹಾಯವೇ. ನಿಮ್ಮ ವಿರುದ್ಧ ಒಂದು ಪ್ಲ್ಯಾನ್ ಅಂತೂ ನಡೀತಾ ಇದೆ, ನಿಮ್ಮನ್ನು ಸೋಲಿಸೋದು ಹೇಗೆ, ನಿಮ್ಮನ್ನು ದುರ್ಬಲಗೊಳಿಸೋದು ಹೇಗೆ, ಎಷ್ಟು ಕಟುವಾಗಿ ಮಾತನಾಡಿದರೆ ನೀವು ಕುಗ್ತೀರಾ, ಆ ಒಂದು ದೃಢ ನಿರ್ಧಾರದಿಂದ ಹಿಂದೆ ಸರಿತೀರಾ ಅಂತೇಳಿ ಕೆಲವರು ಕಾಯ್ತಾ ಇದ್ದಾರೆ. ನಿಮ್ಮನ್ನು ಸೋಲಿಸಿ ಅವರು ಮೇಲೆ ಬರಬೇಕು, ಇಲ್ಲ ಅವರು ಒಳ್ಳೆಯವರು ಅಂತೇಳಿ ಅನಿಸ್ಕೊಳ್ಬೇಕು ಅನ್ನೋ ರೀತಿಯಲ್ಲಿ ಇಲ್ಲಿ ಕಾಯ್ತಾ ಇದ್ದಾರೆ ಕೆಲವರು. ಒಟ್ಟಾರೆಯಾಗಿ ನಿಮ್ಮನ್ನು ನಿಮ್ಮ ಜೀವನ ಶೈಲಿಯನ್ನು ಗಾಸಿಫಲ್ಲೇ ಮುಳುಗಿಸ್ಬೇಕು ಅಂತೇಳಿ ಕೆಲವರು ಕಾಯ್ತಾ ಇದ್ದಾರೆ, ಪ್ರಯತ್ನ ಕೂಡ ಮಾಡ್ತಾ ಇದ್ದಾರೆ. ಕೆಲವೊಂದು ಸಾರಿ ಈ ವಿಚಾರಗಳು ನಿಮಗೆ ತಿಳಿತವೆ, ಇಗ್ನೋರ್ ಮಾಡ್ತಾ ಇದ್ದೀರಾ, ಖಂಡಿತ ಇದು ಒಳ್ಳೆಯ ಗುಣ. ಹಾಗೆ ಇಗ್ನೋರ್ ಮಾಡಿ ನೀವು ಮುಂದೆ ಹೋಗಬೇಕು, ನೀವಿರಬೇಕು, ನೀವೇನು ಅಂದ್ಕೊಂಡಿದ್ರೋ ಆ ಕಡೆ ಗಮನ ಕೊಡಿ. ಇಂಥ ವಿಚಾರಗಳನ್ನು ಇಗ್ನೋರ್ ಮಾಡಿ ಈ ಸಮಯದಲ್ಲಿ ನಿಮಗೆ ತುಂಬ ಒತ್ತಡ ಇಲ್ಲ ಮಾನಸಿಕ ಅಶಾಂತಿ ಉಂಟಾಗ್ತಾ ಇದೆ ಅಂದರೆ ಬಾಬಾರವರ ಸ್ಮರಣೆಯನ್ನು ಮಾಡಿ 5 ನಿಮಿಷಗಳ ಕಾಲ ನೀವು ಕಣ್ಮುಚ್ಚಿ ಒಂದು ಪ್ರಾರ್ಥನೆಯನ್ನು ಸಲ್ಲಿಸಿ, ಖಂಡಿತ ಆ ಶಕ್ತಿ ನಿಮ್ಮನ್ನು ಹೀಲ್ ಮಾಡುತ್ತೆ. ಯಾಕಂದರೆ ನಿಮ್ಮ ನಂಬಿಕೆಗೆ ಅನುಸಾರವಾಗಿ ಬಾಬಾ ನಿಮ್ಮ ಎನರ್ಜಿಗೆ ಆ ಸಮಯದಲ್ಲಿ ಕನೆಕ್ಟ್ ಆಗ್ತಾ ಹೋಗ್ತಾರೆ. ಕೆಲವು ಕರ್ಮಗಳಿಂದ ಹೊರಗೆ ಬರಲಿಕ್ಕೆ, ಅಂದರೆ ಅದು ನೀವು ತಿಳಿದೇ ಮಾಡಿದಿರೋ ಒಟ್ಟಾರೆಗೆ ಈ ಸಮಯದಲ್ಲಿ ಕೆಲವು ಸಮಸ್ಯೆಗಳಲ್ಲಿ ಇದ್ದೀರಾ. ಮಾನಸಿಕ ಒತ್ತಡ ಆಗಿರ್ಬೋದು, ಇಲ್ಲ ಎದುರಿಗಿರೋರು ನೋವು ಕೊಡೋದಾಗಿರ್ಬೋದು, ಇಲ್ಲ ನಿಮ್ಮ ಜೊತೆಗಿರೋರು ನಿಮ್ಮವರೇ ನಿಮ್ಮನ್ನು ಅರ್ಥ ಮಾಡ್ಕೊಳ್ದೇ ಇರ್ಬೋದು, ಈ ರೀತಿ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದೀರಾ. ಇದಕ್ಕೋಸ್ಕರ ಬಾಬಾರವರಲ್ಲಿ ಪ್ರಾರ್ಥನೆಯನ್ನು ಮಾಡಿ ಒಂದು ವ್ರತ, ಒಂದು ಪೂಜೆ, ಒಂದು ಆರಾಧನೆ, ನಾಮ ಜಪ ಮಾಡ್ತಾ ಇದ್ದೀರಾ ಅಂದರೆ ಈ ಎಲ್ಲ ಪ್ರಾರ್ಥನೆಗಳು ಆ ಬಾಬಾರವರಿಗೆ ಸಲ್ಲಿಕೆ ಆಗಿವ. ಇದಕ್ಕೆ ಉತ್ತರವಾಗಿ ಅವರು ನನ್ನ ಜೀವನದಲ್ಲಿ ಸರಿ ತಪ್ಪುಗಳನ್ನು ಗುರುತಿಸಿಕೊಂಡು ಸಮರ್ಥತೆಯಿಂದ ದೃಢವಾದ ವಿಶ್ವಾಸದಿಂದ ಮುಂದೆ ಹೋಗಲಿಕ್ಕೆ ಯಾವ ಸೂಚನೆಯನ್ನು ಈ ಸಮಯದಲ್ಲಿ ಕೊಡ್ತಾ ಇದ್ದಾರೆ, ಆ ಸೂಚನೆಗಳು ನನಗೆ ಯಾವ ರೀತಿ ಗೊತ್ತಾಗತ್ತೆ ಅನ್ನೋ ರೀತಿಯಲ್ಲಿ ಗೊಂದಲದಲ್ಲಿದ್ದೀರಾ. ಅಂದುಕೊಂಡ ಸಮಯದಲ್ಲೇ ನಿಮ್ಮ ಪೂಜೆ, ನಿಮ್ಮ ವ್ರತ ಮುಗಿಯಿತು, ಯಾವುದೇ ರೀತಿ ಅಡ್ಡಿ ಆತಂಕಗಳಿಲ್ಲ ಅಂದರೆ ಪೂರ್ಣವಾಗಿ ಅದು ಸಲ್ಲಿಕೆಯಾಗಿದೆ. ಖಂಡಿತವಾಗಿಯೂ ಅದಕ್ಕೆ ಉತ್ತರ ನಿಮ್ಮ ಜೀವನದಲ್ಲಿ ನೀವು ಬಯಸಿದ ರೀತಿಯಲ್ಲಿ ಬರುತ್ತೆ. ಅಡೆತಡೆ ಉಂಟಾಗಿ ಇಲ್ಲ ನಾಳೆ ಮಾಡೋಣ ಅಂತೇಳಿ ನೀವೇ ಸೋಂಬೇರಿತನದಿಂದ ಅದನ್ನು ಮುಂದೆ ಹಾಕಿದ್ದೀರಾ, ಇಲ್ಲ ಏನಾದರೂ ಆಕಸ್ಮಿಕ ಅಡ್ಡಿ ಆತಂಕಗಳು ಬಂದು ಅನಿವಾರ್ಯವಾಗಿ ಆ ಪೂಜೆ ವ್ರತವನ್ನು ಮುಂದೆ ದೂಡಿದ್ದೀರಾ ಅಂದರೆ ಇಲ್ಲಿ ನಕಾರಾತ್ಮಕತೆಯನ್ನು ಸೂಚಿಸ್ತಾ ಇದೆ. ಹೇಗೆ ಅಂದರೆ ಯಾವುದೋ ಒಂದು ನಕಾರಾತ್ಮಕ ಪ್ರಭಾವ ನಿಮ್ಮ ಮೇಲಿದೆ. ಅದು ಕೆಟ್ಟ ದೃಷ್ಟಿ ಆಗಿರ್ಬೋದು, ಇಲ್ಲ ಯಾರೋ ನಿಮಗೆ ತೊಂದರೆ ಕೊಡ್ತಾ ಇದ್ದರೆ ನೀವು ಒಳ್ಳೇದಾಗಬಾರ್ದು ನಿಮಗೆ ಅಂತೇಳಿ ಬಯಸ್ತಾ ಇದ್ದಾರೆ ಅಂದರೆ ಅವರ ಪ್ರಭಾವ ನಿಮ್ಮ ಮೇಲೆ ಇರೋದ್ರಿಂದ ಆ ಪೂಜೆಗೆ ಅಡ್ಡಿ ಆತಂಕಗಳು ಬರ್ತಾ ಇದ್ದಾವೆ, ನೆಗೆಟಿವ್ ಎನರ್ಜಿ. ಇಂತಹ ಸಮಯದಲ್ಲೂ ಕೂಡ ನಿಮಗೆ ಇಲ್ಲೊಂದು ಸೂಚನೆ ಏನು ಸಿಗ್ತಾ ಇದೆ ಅಂದರೆ ಅಂತಹ ಸಮಯದಲ್ಲೂ ಕೂಡ ದೃಢವಾದ ವಿಶ್ವಾಸವಿಟ್ಟು ನೀವು ಆ ಪೂಜೆ ಕೈಗೊಳ್ಳಬೇಕು, ಆ ವ್ರತ ಮಾಡಬೇಕು, ಯಾವುದೇ ರೀತಿ ಅಡ್ಡಿ ಆತಂಕಗಳು ಬರಬಾರ್ದು ಅಂತೇಳಿ ಗುರುವಿನಲ್ಲಿ ಪ್ರಾರ್ಥನೆಯನ್ನು ಮಾಡಿ ನೀವು ಮತ್ತೆ ಶುರು ಮಾಡಿ. ಖಂಡಿತವಾಗಿಯೂ ಈ ಸಾರಿ ನಿಮ್ಮ ಯಾವುದೇ ಒಂದು ಪೂಜೆ ವ್ರತ ಯಾವುದೇ ರೀತಿ ಅಡ್ಡಿ ಆತಂಕಗಳಿಲ್ಲದೆ ಪೂರ್ಣಗೊಳ್ಳುತ್ತೆ. ನೀವು ಕೂಡ ಮತ್ತೆ ಆ ಒಂದು
ಪೂರ್ಣ ವ್ರತದ ಒಂದು ಫಲವನ್ನು ಪಡ್ಕೊಳ್ತೀರಾ. ಆದರೆ ನಿಮಗೆ ಮೊದಲಿದ್ದ ಉತ್ಸಾಹ ಇಲ್ಲ ಈಗ ಅಂತ ಹೇಳಿ ಕೆಲವರ ಎನರ್ಜಿಗೆ ಕನೆಕ್ಟ್ ಆಗ್ತಿದೆ. ಆದರೆ ಇದೇ ನಕಾರಾತ್ಮಕತೆ ನಿಮ್ಮನ್ನು ತಡೆ ಹಿಡಿತಾ ಇರೋದು. ಆ ಒಂದು ಪೂಜೆ, ಆ ಒಂದು ವ್ರತದಲ್ಲಿ ಅಂದರೆ ಒಂದು ಒಳ್ಳೆಯ ಕೆಲಸವನ್ನು ಮಾಡಲಿಕ್ಕೆ ಬಿಡ್ತಾ ಇಲ್ಲ ಅನ್ನೋ ರೀತಿಯಲ್ಲಿ ಕಾಣಿಸ್ತಿದೆ ಕೆಲವರಿಗೆ. ಹಾಗಾಗಿ ನೀವು ಎಷ್ಟು ದೃಢವಾದ ವಿಶ್ವಾಸದಿಂದ ಅದರಲ್ಲಿ ನಾನು ಮಾಡೇ ಮಾಡ್ತೀನಿ ಅಂತೇಳಿ ಒಂದು ಸಂಕಲ್ಪ ಮಾಡ್ತೀರೋ, ಖಂಡಿತವಾಗಿಯೂ ಆ ವ್ರತ, ಆ ಒಂದು ಪೂಜೆ, ಆ ಸಂಕಲ್ಪ, ಯಾವ ರೀತಿ ಒಂದು ಸೇವೆ ಮಾಡಬೇಕು, ಎಲ್ಲಿಗೋ ಹೋಗಬೇಕು ಅಂದ್ಕೊಂಡಿದ್ರು, ಅದು ತೀರ್ಥಕ್ಷೇತ್ರಕ್ಕಾಗಿರ್ಬೋದು, ಶಿರಡಿಗಾಗಿರ್ಬೋದು, ನೀವು ಅಂದ್ಕೊಂಡ್ರೆ ಖಂಡಿತವಾಗಿಯೂ ಗುರುವಿನಲ್ಲೇ ವಿನಮ್ರ ಪ್ರಾರ್ಥನೆಯನ್ನು ಮಾಡಿಕೊಂಡ್ರೆ ಅದು ಪೂರ್ಣಗೊಳ್ಳುತ್ತೆ. ಆ ಆಸೆ, ಇಚ್ಛೆ ಪೂರ್ಣಗೊಳ್ಳುತ್ತೆ. ಸ್ವಲ್ಪ ಸಮಯ ಹೀಗಾಗತ್ತೆ, ಇಲ್ಲ ಅಂತಲ್ಲ, ಅನಿವಾರ್ಯ ಕಾರಣಗಳಿಂದ ಅದು ತಡೆ ಹಿಡಿತಾ ಇದೆ ಅಂದರೆ ಅದು ಒಂದು ನೆಗೆಟಿವ್ ಎನರ್ಜಿಯನ್ನೇ ಸೂಚಿಸ್ತಾ ಇದೆ. ಆದರೆ ಕೆಲವರಿಗೆ ಮಾತ್ರ ಬೇಗನೆ ಅಂದ್ಕೊಂಡ ತಕ್ಷಣವೇ ಯಾವುದೇ ರೀತಿ ಅಡ್ಡಿ ಆತಂಕಗಳಿಲ್ಲದೆ ಪೂರ್ಣಗೊಂಡಿದೆ ಅಂದರೆ ನಿಮ್ಮ ಇಚ್ಛೆ ಪೂರ್ಣಗೊಳ್ಳುತ್ತೆ, ಆದಷ್ಟು ಬೇಗನೆ ಪೂರ್ಣಗೊಳ್ಳುತ್ತೆ. ಅದು ಇದೇ ಮಾರ್ಚ್ ತಿಂಗಳಲ್ಲಿ ಪೂರ್ಣಗೊಳ್ಳುತ್ತೆ. ನಿಮ್ಮ ಆಸೆ, ಇಚ್ಛೆ ಅನ್ನೋ ರೀತಿಯಲ್ಲಿ ಕೂಡ ಬರ್ತಾ ಇದೆ. ನಿಮ್ಮ ಕಡೆ ಕೆಲವರಿಗೆ ತುಂಬ ಆಕರ್ಷಣೆ ಉಂಟಾಗುತ್ತೆ. ಅದಕ್ಕೆ ಕಾರಣ ನಿಮ್ಮಲ್ಲಿ ಒಂದು ಬದಲಾವಣೆ ಆಗಿರೋದು. ನಿಮ್ಮ ನಡವಳಿಕೆ ಆಗಿರ್ಬೋದು, ನಿಮ್ಮ ಅವರ ಪರಿಶುದ್ಧವಾಗಿ ನಿಮ್ಮ ಪ್ರಭಾಮಂಡಲ ಸ್ಪಷ್ಟವಾಗಿ ಒಂದು ಪ್ರಭೆಯನ್ನು ಕಂಡುಕೊಂಡದ್ದಾಗಿರ್ಬೋದು. ಹಾವ ಭಾವ, ನಡವಳಿಕೆ, ನಿಮ್ಮಲ್ಲಿರುವ ಆತ್ಮವಿಶ್ವಾಸ, ಏನಾದರೂ ನಾನು ಮಾಡ್ತೀನಿ ಅನ್ನುವ ಮಾತು, ಧೈರ್ಯ, ನಿಮ್ಮ ಜೀವನ ಶೈಲಿ ಶಿಸ್ತಿನಿಂದ ಕೂಡಿದೆ. ಮಾತನಾಡುವ ಶೈಲಿಯನ್ನು ಬದಲಾಯಿಸ್ಕೊಂಡಿದ್ದೀರಾ. ಹಾಗೆ ನೀವು ಕೂಡ ತುಂಬ ಸುಂದರವಾಗ್ತಾ ಇದ್ದೀರಾ. ನಿಮ್ಮ ಕೆಲಸದಲ್ಲಿ ನೀವು ತುಂಬ ಬದಲಾವಣೆಯನ್ನು ಕಂಡುಕೊಂಡಿದ್ದೀರಾ ಈ ಸಮಯದಲ್ಲಿ. ಅದರ ಪ್ರತಿಫಲ ನಿಮ್ಮಲ್ಲಿ ಕಾಣಿಸ್ತಾ ಇದೆ ಕೆಲವರಿಗೆ. ಹಾಗಾಗಿ ಅವರು ನಿಮ್ಮ ಕಡೆ ಆಕರ್ಷಣೆ ಆಗ್ತಾ ಇದ್ದಾರೆ. ಕೆಲವೊಬ್ಬರು ಎಷ್ಟು ಇಂಟ್ರೆಸ್ಟ್ ತೋರಿಸ್ತಾ ಇದ್ದಾರೆ ಅಂದರೆ ನಿಮ್ಮ ನೋಟ ಅವ್ರ ಕಡೆ ಒಂದು ಸಾರಿ ಬೀರಿದ್ರು ಸಾಕು ಅನ್ನೋ ರೀತಿಲಿ ಕಾಯೋರು ಇದ್ದಾರೆ ಅನ್ನೋ ರೀತಿಲಿ ಕಾಣಿಸ್ತಾ ಇದೆ. ಒಂದು ಸಾರಿ ನಿಮ್ಮ ಜೊತೆ ಮಾತನಾಡಬೇಕು ಅಂತ ಕೂಡ ಹಂಬಲಿಸ್ತಾ ಇದ್ದಾರೆ. ಹಿಂದೆ ಇದ್ದ ಹಾಗೆ ಇಲ್ಲ ನೀವೀಗ. ನಿಮ್ಮಲ್ಲಿ ಒಂದು ಪಾಸಿಟಿವ್ ಪರ್ಸ್ನಾಲಿಟಿ ಇಂಪ್ರೂವ್ ಆಗಿದೆ, ಮೆಚೂರಿಟಿ ಬಂದಿದೆ. ಹಾಗಾಗಿ ನಿಮ್ಮನ್ನು ಗೌರವಿಸುವಂಥ ಸಮಯ ಈಗಾಗಲೇ ಬಂದಿದೆ. ಅದರ ಅರಿವು ಕೆಲವರಿಗೆ ಆಗ್ತಾ ಇದೆ. ಒಳಗಿನಿಂದ ಒಳಗೆ ಅವರು ನಿಮ್ಮ ಒಂದು ಆಕರ್ಷಣೆಗೆ ಒಳಗಾಗ್ತಾ ಇದ್ದಾರೆ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ ಎನರ್ಜಿ. ಕೆಲವರ ಎನರ್ಜಿ ಪ್ರಕಾರ ಅವರು ಕೇವಲ ಅವ್ರ ಬಗ್ಗೆ ಯೋಚಿಸ್ತಾ ಇದ್ದಾರೆ, ನಿಮ್ಮ ಬಗ್ಗೆ ಕಾಳಜಿ ತೋರಿಸ್ತಾ ಇಲ್ಲ. ನೀವು ಅವ್ರ ಬಗ್ಗೆ ಪ್ರೀತಿ ಕೊಡಬೇಕು, ನಿಮ್ಮನ್ನು ಅವರು ಉಪಯೋಗಿಸ್ಕೊಳ್ಳೋ ರೀತಿಯಲ್ಲಿ ನೋಡ್ತಾ ಇದ್ದಾರೆ ಹೊರತು ನಿಮಗೆ ಭಾವನಾತ್ಮಕವಾಗಿ ನಿಮಗೆ ಇಷ್ಟ ಆಗೋ ರೀತಿಯಲ್ಲಿ ಸ್ಪಂದಿಸ್ತಾ ಇಲ್ಲ. ಅನಿವಾರ್ಯವಾಗಿದೆ ಕೆಲವೊಂದು ಸಂಬಂಧ ಮುಂದುವರಿಸ್ಕೊಂಡು ಹೋಗಲಿಕ್ಕೆ ಅನ್ನೋ ರೀತಿಯಲ್ಲಿ ನಿಮಗೆ ಈ ಸಮಯದಲ್ಲಿ ಭಾಸವಾಗ್ತಾ ಇದೆ. ನೋವಾಗಿದೆ, ಆದರೆ ಅದರಿಂದ ಹೊರಗೆ ಬರಲಿಕ್ಕೆ ಸಾಧ್ಯವೂ ಆಗ್ತಾ ಇಲ್ಲ. ಯಾರ ಸಂಬಂಧದ ಮಧ್ಯೆ ನೀವಿದ್ದೀರೋ, ಇಲ್ಲ ನಿಮ್ಮ ಸಂಬಂಧದಲ್ಲಿ ಯಾರೋ ಒಬ್ಬರು ಥರ್ಡ್ ಪಾರ್ಟಿ ಬಂದಿದ್ದಾರೆ ಅಂದರೆ ಈ ಗ್ರಹಣದ ನಂತರ, ಅಂದರೆ ಈ ಹುಣ್ಣಿಮೆಯ ನಂತರ ಅವರು ತನ್ನಿಂದ ತಾನೇ ದೂರ ಹೋಗ್ತಾರೆ. ನೀವು ಯಾರದ್ದಾದರೂ ಜೀವನದಲ್ಲಿ ಮಧ್ಯೆ ಪ್ರವೇಶ ಮಾಡಿದ್ದೀರ ಅಂದರೆ ನೀವು ಅದರಿಂದ ಹಿಂದೆ ಸರಿತೀರ. ಅದು ಹೇಗೆ, ಏನು, ಎತ್ತ ಅಂತೇಳಿ ಅದು ನಿಮ್ಮ ಎನರ್ಜಿಗೆ ಯಾವ ರೀತಿ ಕನೆಕ್ಟ್ ಆಗ್ತಾ ಇದೆ ಅಂದರೆ ನೀವು ಬಾಬಾರವರಲ್ಲಿ ಶರಣಾಗಿದ್ದೀರಾ ಅಂದರೆ ನಿಮ್ಮ ತಪ್ಪನ್ನು ತಿದ್ಕೊಳ್ಳೋಕ್ಕೆ ಅವಕಾಶ ಕೊಟ್ಟು ನಿಮ್ಮನ್ನು ಹಿಂದೆ ಸರಿಸ್ಬೋದು. ಇಲ್ಲ ನಿಮ್ಮ ಇಬ್ಬರ ಮಧ್ಯದಲ್ಲಿ ಯಾರೋ ಮೂರನೇ ವ್ಯಕ್ತಿ ಬಂದಿದ್ದಾರೆ ಅಂದರೆ ಅಲ್ಲಿ ನಿಮ್ಮ ಈಗಿನ ಒಂದು ಮನಸ್ಥಿತಿಯ ಒಂದು ಪ್ರಾರ್ಥನೆಗೆ ಅನುಗುಣವಾಗಿ ಕರ್ಮ ನಿಮಗೆ ಸಾಕಷ್ಟು ಪಾಠ ಕಲಿಸಿದೆ. ಅದರಿಂದ ನೀವು ಪಾಠ ಕಲ್ತಿದ್ದೀರಾ. ಹಾಗಾಗಿ ಆ ಎನರ್ಜಿ ಅಂದರೆ ಆ ಒಂದು ಮಧ್ಯಪ್ರವೇಶ ಆದ ವ್ಯಕ್ತಿಯ ಒಂದು ಎನರ್ಜಿ ಏನಿದೆಯಲ್ಲ ಅದು ರಿಮೂವ್ ಆಗೋ ಸಮಯ ಬಂದಿದೆ. ಅಂದರೆ ಆ ಒಂದು ಅವರು ನಿಮ್ಮ ಜೀವನದಿಂದ ಹೊರ ಹೋಗುವ ಸಮಯ ಬಂದಿದೆ. ಅದು ಹೇಗೆ ಅಂತೇಳಿ ನಿಧಾನವಾಗಿ ನಿಮಗೆ ಸ್ಪಷ್ಟವಾದ ಸತ್ಯದೊಂದಿಗೆ ಅರ್ಥ ಆಗ್ತಾ ಹೋಗುತ್ತೆ. ಸಮಯ ಅದನ್ನು ನಿಮಗೆ ತೋರಿಸುತ್ತೆ. ಮಾನಸಿಕ ಒತ್ತಡ ಇದೆ, ಒಂದು ಖಿನ್ನತೆಯಿಂದ ಹೊರಗೆ ಬರಬೇಕು, ಇಲ್ಲ ನಿಮ್ಮನ್ನು ನೀವು ಸಮಾಧಾನವಾಗಿ ಇಟ್ಕೊಳ್ಬೇಕು ಅಂದಾಗ ಧ್ಯಾನದ ಅವಶ್ಯಕತೆ ಇದೆ, ನಾಮಸ್ಮರಣೆಯ ಅವಶ್ಯಕತೆ ಇದೆ. ಆದರೆ ಕೆಲವೊಂದು ಸಾರಿ ನಿಮ್ಮೊಳಗೆ ಒಂದು ಯುದ್ಧ ನಡೀತಾ ಇರುತ್ತೆ. ನಿಮಗೆ ಅಳಬೇಕು ಅನ್ನಿಸ್ತಾ ಇರುತ್ತೆ, ಆದರೆ ನೀವು ಅಳ್ತಾ ಇಲ್ಲ, ಒತ್ತಿ ಹಿಡಿತಾ ಇದ್ದೀರಾ. ಹಾಗೆ ಮಾಡಬಾರ್ದು, ಅಳಬೇಕು. ಅಳೋದು ಕೂಡ ನಿಮ್ಮಲ್ಲಿರುವ ಒಂದು ನೆಗೆಟಿವ್ ಎನರ್ಜಿಯನ್ನು ರಿಮೂವ್ ಮಾಡುವ ಒಂದು ಮಾರ್ಗವಾಗಿರುತ್ತೆ. ಹಾಗಾಗಿ ಅಳಬೇಕು. ಕೆಲವೊಂದು ಸಾರಿ ನಿಮಗೆ ನಗಬೇಕು ಅನಿಸುತ್ತೆ, ಅನಿವಾರ್ಯ ಕಾರಣಗಳಿಂದ ಯಾರೋ ಅದನ್ನು ತಡೀತಾರೆ, ಇಲ್ಲ ಯಾರಾದರೂ ಏನಾದರೂ ಅಂದ್ಕೊಳ್ಬೋದು ಅಂತೇಳಿ ನೀವು ತಡೀತಾ ಇದ್ದೀರಿ ಅಂದರೆ ಅದು ತಪ್ಪು. ನಗಬೇಕು. ಹಾಗೆ ನಿಮಗೆ ಏನಾದರೂ ಹಾಡು ಹೇಳಬೇಕು ಅನಿಸ್ತಾ ಇದೆ, ಎಲ್ಲಿಗಾದ್ರೂ ಹೋಗಬೇಕು ಅನಿಸುತ್ತೆ, ಸ್ವಲ್ಪ ಹೋಗಿ ಬರಬೇಕು. ನೀವು ಈ ರೀತಿಯ ಒಂದು ವಿಚಾರಗಳನ್ನು ನೀವು ತಡೆ ಹಿಡಿದಷ್ಟು ಮಾನಸಿಕ ಒತ್ತಡ ಹೆಚ್ಚಾಗತ್ತೆ. ಯಾಕಂದರೆ ಇಲ್ಲಿ ನೀವು ಬೇರೆಯವರ ಬಗ್ಗೆ ಯೋಚಿಸ್ತಾ ಇದ್ದೀರಾ, ಅವ್ರು ಏನು ಅಂದ್ಕೊಳ್ತಾ ಇದ್ದಾರೆ ಅಂತ ಹೇಳಿ ನೀವು ಯೋಚಿಸ್ತಾ ಇದ್ದೀರಲ್ವಾ. ನಾನು ಹೀಗೆ ಮಾಡಿದರೆ, ಹಾಡು ಹೇಳಿದರೆ ಅವ್ರು ಏನಾದರೂ ಅಂದ್ಕೊಳ್ಬೋದಾ, ಮಕ್ಕಳು ಏನಾದರೂ ಅಂದ್ಕೊಳ್ತಾರಾ, ಗಂಡ ಏನಾದರೂ ಅಂದ್ಕೊಳ್ತಾರಾ, ಅತ್ತೆ ಏನಾದರೂ ಅಂದ್ಕೊಳ್ತಾರಾ, ಇಲ್ಲ ನಾನೊಂದು ಡ್ಯಾನ್ಸ್ ಮಾಡಿದರೆ ಏನಾದರೂ ಅಂದ್ಕೊಳ್ತಾರಾ, ಇಲ್ಲ ನಾನು ಸ್ವಲ್ಪ ಪಾರ್ಕಿಗೆ ವಾಕ್ ಹೋದರೆ ಏನಾದರೂ ಅಂದ್ಕೊಳ್ತಾರೆ. ಈ ರೀತಿಯಾಗಿ ನಿಮ್ಮ ಕೆಲವೊಂದು ಆಸೆ ಆಕಾಂಕ್ಷೆಗಳನ್ನು, ನಿಮ್ಮಲ್ಲಿರುವ ಒಂದು ಕಲೆಯನ್ನು ಹೊರಹೊಮ್ಮಿಸ್ಲಿಕ್ಕೆ, ನಿಮಗೆ ಭರತನಾಟ್ಯ ಬರುತ್ತೆ, ಆಗಾಗ ನೀವು ಮದುವೆ ಆದಮೇಲೆ ಮಾಡಬಾರ್ದು ಅಂತಿಲ್ಲ. ಆಗಾಗ ನೀವು ಮದುವೆ ಆದಾಗಲೂ ಕೂಡ ಅದನ್ನು ನಿಮಗೆ ಸಮಯ ಸಿಕ್ಕಾಗ ಮಾಡ್ಬೋದು. ಈ ರೀತಿಯಾಗಿ ಕೆಲವೊಂದು ನಿಮ್ಮ ಆಸೆ ಆಕಾಂಕ್ಷೆಗಳನ್ನು ಒತ್ತಿ ಹಿಡಿತಾ ಇದ್ದೀರಾ. ನೀವು ಹಿಂದೆ ತುಂಬ ಒಂದು ಕಲೆಯನ್ನು ಹೊಂದಿದ್ದೀರಾ, ಅದು ಯಾವುದೇ ರೀತಿ ಒಂದು ಕಲೆ ಆಗಿರ್ಬೋದು, ಅದನ್ನು ಈಗ ನಿಮ್ಮ ಅನಿವಾರ್ಯ ಜೀವನಕ್ಕೆ ಅದನ್ನು ಬಲಿ ಕೊಡ್ತಾ ಇದ್ದೀರಾ ಅನ್ನೋ ರೀತಿಯಲ್ಲಿ ಬರ್ತದೆ. ಹಾಗಾಗಿ ಕೆಲವೊಂದು ಸಾರಿ ಇಂಥ ಸಮಯದಲ್ಲೂ ಕೂಡ ನೀವು ತುಂಬ ಜಿಗುಪ್ಸೆಗೆ ಒಳಗಾಗ್ತೀರಾ, ಜೀವನ ಇಷ್ಟೇ ಬಿಡು ಅನ್ನೋ ರೀತಿಲಿ. ಹಾಗಾಗಿ ಇಲ್ಲಿ ಆ ಒಂದು ವಿಚಾರದಿಂದ ನೀವು ಹೊರಗೆ ಬರಬೇಕು ಅಂದರೆ ಧ್ಯಾನನೇ ಮುಖ್ಯ ಅಲ್ಲ, ಈ ವಿಚಾರಗಳನ್ನು ನಿಮ್ಮ ಮೂಲಕ ನೀವು ಕೆಲವೊಂದು ಸಾರಿ ಹೊರಹೊಮ್ಮಿಸ್ಬೇಕು. ಹಾಡು ಹೇಳಬೇಕಾ, ಹೇಳಬೇಕು.
ನಿಮಗೇನಾದರೂ ಭರತನಾಟ್ಯ ಕಲ್ತಿದ್ದೀರಾ, ಡ್ಯಾನ್ಸ್ ಮಾಡಬೇಕು ಅನಿಸುತ್ತಾ ಮಾಡಿ. ನಿಮ್ಮ ಸಣ್ಣ ಪುಟ್ಟ ಮಕ್ಕಳ ಜೊತೆ ಇಲ್ಲ ನಿಮ್ಮ ಮನೆಯವರೆದುರಿಗೆ ನಾನು ಒಂದು ಸರಿ ಡ್ಯಾನ್ಸ್ ಮಾಡ್ತೀನಿ ರೀ, ನಾನು ಹೀಗೆ ಹಿಂದೆ ಒಂದು ಮಾಡ್ತಿದ್ದೆ ಅಂತ ಹೇಳಿ ಅವರಿಗೆ ಅದನ್ನು ಮನವರಿಕೆ ಮಾಡಿಸಿ ನೀವು ಆ ಒಂದು ಭರತನಾಟ್ಯವನ್ನು ಮಾಡ್ಬೋದು ಮನೆಯಲ್ಲೇ. ಹಾಗೆ ಅತ್ತೆ ಮಾವನ ಎದುರಿಗೆ ಒಂದು ಭಕ್ತಿಗೀತೆ ಆಗಿರ್ಬೋದು ಪೂಜೆ ಮಾಡ್ತಾ, ಅಂದರೆ ನೀವು ಯಾವ ರೀತಿ ಮೊದಲಿಗೆ ಅಭ್ಯಾಸ ಮಾಡ್ಕೊಂಡಿರ್ತೀರಲ್ಲ ಅದನ್ನು ಅವರು ಒಪ್ಕೊಳ್ತಾರೆ. ಮಧ್ಯಂತರದಲ್ಲಿ ಅವರಿಗೂ ಕಸಿವಿಸಿ ಆಗುತ್ತೆ, ನಿಮಗೂ ಮಾಡಲಿಕ್ಕೆ ಮುಜುಗರ ಆಗುತ್ತೆ. ಹಾಗಾಗಿ ಈಗಾಗಲೇ ಸಮಯ ಮಿಕ್ಕಿ ಹೋಗಿದೆ. ಆದರೆ ಈಗ ನೀವು ಅದನ್ನು ಆರಂಭ ಮಾಡಬಾರ್ದು ಅಂತ ಏನಿಲ್ಲ. ಸ್ವಲ್ಪ ಸ್ವಲ್ಪ ಈ ಒಂದು ದೇವರ ಪೂಜೆ ಮಾಡಬೇಕಾದ್ರೆ ಒಂದು ಸಣ್ಣ ನಾಮ ಜಪ ಹೇಳೋದಾಗಿರ್ಬೋದು. ಅಂದರೆ ನನಗಿದು ಹಿಂದೆ ಬರ್ತಿತ್ತು, ಆದರೆ ಈಗ ಬಿಟ್ಬಿಟ್ಟಿದೆ, ಈಗ ಮತ್ತೆ ಕಂಟಿನ್ಯೂ ಮಾಡ್ತಿದ್ದೀನಿ, ಇದು ನಂಗೆ ಸಮಾಧಾನ ಕೊಡುತ್ತೆ ಅನ್ನೋ ರೀತಿಯಲ್ಲಿ ಅದನ್ನು ಅವರಿಗೆ ಮನವರಿಕೆ ಮಾಡಿಸ್ಕೊಂಡು ನಿಮ್ಮಲ್ಲಿರುವ ಕೆಲವು ಕಲೆಗಳನ್ನು ಹೊರಹೊಮ್ಮಿಸಿ. ನಿಮಗೆ ಭರತನಾಟ್ಯ ಬರುತ್ತೆ ಅಂದರೆ, ಹಾಡು ಹೇಳೋಕ್ಕೆ ಬರುತ್ತೆ ಅಂದರೆ ಅದನ್ನು ಬೇರೆ ಮಕ್ಕಳಿಗೆ ಕಲಿಸುವ ಮೂಲಕ ಕೂಡ ನೀವು ನಿಮ್ಮ ಕಲೆಯನ್ನು ಹೊರಗೆ ಹಾಕ್ಬೋದು, ಒತ್ತಡವನ್ನು ಕಡಿಮೆ ಮಾಡ್ಕೊಳ್ಬೋದು, ಅದರಿಂದ ಸಂಪಾದನೆ ಕೂಡ ಮಾಡ್ಬೋದು. ಈ ರೀತಿ ಕೂಡ ಕೆಲವರಿಗೆ ಮಾನಸಿಕ ಒತ್ತಡ ಕಾಡ್ತಾ ಇದೆ. ಹಾಗಾಗಿ ಅದರಿಂದ ಹೊರಗೆ ಬರಲಿಕ್ಕೆ ಇದು ದಾರಿ. ಕೇವಲ ಧ್ಯಾನವೇ ಕೂಡ ದಾರಿಯಾಗಿರೋದಿಲ್ಲ, ಧ್ಯಾನದ ಜೊತೆಗೆ ನಿಮ್ಮನ್ನು ಕೂಡ ಕೆಲವೊಂದು ಸಾರಿ ಒಂದು ನೆಗೆಟಿವ್ ವಿಚಾರಗಳಿಂದ ಹೊರಗೆ ತರಲೇಬೇಕಾಗತ್ತೆ ಅನ್ನೋ ರೀತಿಯಲ್ಲಿ ಕೂಡ ಇಲ್ಲಿ ಎನರ್ಜಿ ಕನೆಕ್ಟ್ ಆಗ್ತದೆ. ನಿಮಗೆ ಗದ್ದೆ ಇದೆ ಅಂದರೆ ನೀವು ಗದ್ದೆಗೆ ಹೋಗಬಾರ್ದು ಅಂತ ಇಲ್ಲ. ಒಂದೊಂದು ಸಾರಿ ಬೇಗನೆ ಕೆಲಸ ಮುಗಿಸ್ಕೊಂಡು ನೀವು ಹಾಗೆ ಒಂದು ಸಂಜೆಯ ಸಮಯದಲ್ಲಿ ಸುತ್ತಾಡ್ಕೊಂಡು ಬರೋ ರೀತಿಲಿ ಅದು ನಮ್ಮ ಗದ್ದೆ ಇದು, ನೋಡೋಣ ಇದರಲ್ಲಿ ಏನು ಬೆಳೆ ಬೆಳೆದಿದೆ ಅನ್ನೋ ರೀತಿಲಿ ನೀವು ಹೋಗಬೇಕು. ಆ ರೀತಿ ಆತ್ಮವಿಶ್ವಾಸದಿಂದ ಕೆಲವೊಂದು ಸಾರಿ ನೀವು ಮುಂದೆ ಹೆಜ್ಜೆ ಇಟ್ಟಾಗ ಆಗ ನಿಮ್ಮ ವಿಶ್ವಾಸ ಕಡಿಮೆ ಆಗೋದಿಲ್ಲ, ಆತ್ಮವಿಶ್ವಾಸ ಹೆಚ್ಚಾಗೋದ್ರ ಜೊತೆಗೆ ನಿಮಗೂ ಕೂಡ ಅಲ್ಲಿ ಏನಾದರೂ ಕೆಲವೊಂದು ಐಡಿಯಾಸ್ ಕೊಡೋ ಹಾಗೆ ಆಗತ್ತೆ. ಅಂದರೆ ನಿಮ್ಮಲ್ಲಿರುವ ಒಂದು ಕಲೆಯನ್ನು ಹೊರಹೊಮ್ಮಿಸ್ಲಿಕ್ಕೆ ಒಂದು ಧೈರ್ಯವನ್ನು, ನಿಮ್ಮಲ್ಲಿ ಏನೋ ಒಂದು ವಿಭಿನ್ನವಾದ ಒಂದು ವಿಚಾರ ಇರುತ್ತೆ, ಅದು ಅವ್ರಿಗೆ ಗೊತ್ತಿರಲ್ಲ, ಅವ್ರಿಗೆ ಅದನ್ನು ಹೇಳಿದ್ರೆ ಅವರು ಸರಿ ಅನ್ಸ್ಕೊಂಡು ಅದನ್ನು ಮಾಡ್ಬೋದು. ಈ ರೀತಿ ಕೂಡ ಇರುತ್ತೆ. ಕೆಲವೊಂದು ಸಾರಿ ಯಾಕಪ್ಪ ಖಿನ್ನತೆಗೆ ಕೆಲವೊಂದು ಸಾರಿ ಕೆಲವರು ಹೋಗಿದ್ದೀರಾ ಅಂದರೆ ಇಲ್ಲಿ ಈ ಕೆಲವರ ಎನರ್ಜಿಗೆ ಕಾಣಿಸ್ತಾ ಇರೋದು ನಿಮ್ಮಲ್ಲಿರುವ ವಿಚಾರಗಳನ್ನು ನೀವು ತಡೆ ಹಿಡಿದಿದ್ದೀರಾ ಅನಿವಾರ್ಯತೆಗಳಿಂದ. ಹಾಗಾಗಿ ನಿಮಗೆ ಜಿಗುಪ್ಸೆ ಅನ್ನಿಸ್ತಾ ಇದೆ ಜೀವನ ಅನ್ನೋ ರೀತಿಲಿ ಇಲ್ಲಿ ಬಾಬಾರವರು ನಿಮಗೆ ಸಂದೇಶ ಕೊಡ್ತಾ ಇದ್ದಾರೆ. ನಿಮ್ಮಲ್ಲಿರುವ ಕಲೆಯನ್ನು ಹೊರಹೊಮ್ಮಿಸಿ, ನಿಮ್ಮ ಇಚ್ಛೆಯಂತೆ ನೀವು ಜೀವನವನ್ನು ಮಾಡಿ. ಹಾಗಂತ ಅದು ಇನ್ನೊಬ್ಬರಿಗೆ ತೊಂದರೆ ಕೊಡ್ತಾ ಇಲ್ವಲ್ಲ, ಇನ್ನೊಬ್ಬರಿಗೆ ಕೆಟ್ಟದನ್ನು ಬಯಸ್ತಾ ಇಲ್ಲವಲ್ಲ. ನಿಮ್ಮ ಜೀವನ ನಿಮ್ಮ ಇಚ್ಛೆ ನಿಮ್ಮ ಇಷ್ಟ, ಅದಕ್ಕೆ ಯಾರಿಗೂ ಕೂಡ ಅದು ತೊಂದರೆ ಕೊಡ್ತಾ ಇಲ್ಲ, ಕೆಟ್ಟದ್ದು ಮಾಡ್ತಾ ಇಲ್ಲ, ಕೆಟ್ಟ ಉದ್ದೇಶವನ್ನು ಹೊಂದಿಲ್ಲ ಅಂದರೆ ಅದನ್ನು ನೀವು ಸರಾಗವಾಗಿ ಮಾಡ್ಬೋದು. ಅದಕ್ಕೆ ಭಗವಂತನ ಆಶೀರ್ವಾದ, ನಿಮಗೆ ಎಲ್ಲ ರೀತಿಯ ಆಶೀರ್ವಾದ ಸಿಗುತ್ತೆ. ನಿಮ್ಮ ಇಚ್ಛೆ ಅಡುಗೆ ಮಾಡ್ಕೊಂಡು ಊಟ ಮಾಡಬೇಕು ಅಂತೇಳಿ ನಿಮಗೆ ಆಸೆ ಇದೆ, ಆದರೆ ಮಕ್ಕಳಿಗೆ ಏನಿಷ್ಟ, ಗಂಡನಿಗೆ ಏನಿಷ್ಟ ಅಂತಲೇ ಮಾಡ್ತಾಯಿದ್ದೀರ ಅದೇ ರೀತಿಯ. ಒಂದು ದಿನ ನನ್ನ ಇಷ್ಟ ಅಂದರೆ ನನಗಿಷ್ಟ ಆದ ಅಡುಗೆನೂ ಮಾಡೋಣ ಅನ್ನೋ ರೀತಿಯಲ್ಲಿ ಮಾಡ್ಕೊಂಡು ಊಟ ಮಾಡಿ ಅಲ್ವಾ. ಈ ರೀತಿಯ ಅಭ್ಯಾಸಗಳನ್ನು ನೀವು ಮಾಡ್ಕೊಳ್ಳಿ. ನಿಮ್ಮನ್ನು ನೀವು ಎಷ್ಟು ಕಂಟ್ರೋಲ್ ಮಾಡ್ತಾ ಹೋಗ್ತಿರೋ ನಿಮ್ಮಲ್ಲಿರುವ ಒಳಗಿನ ಆಸೆಗಳನ್ನು, ಅವು ನಿಮ್ಮ ಜೀವನದ ಮೇಲೆ ನಿರಾಸೆಯನ್ನು ತೋರಿಸುತ್ತೆ ಅನ್ನೋ ರೀತಿಯಲ್ಲಿ ಕೂಡ ಇಲ್ಲಿ ಎನರ್ಜಿ ಕನೆಕ್ಟ್ ಆಗ್ತಾ ಇದೆ. ಕೆಲವೊಂದು ಸಾರಿ ನಿಮಗೆ ಎಲ್ಲೋ ಹೊರಗಡೆ ಹೋಗಿ ಸುತ್ತಾಟ ಮಾಡಿ ಏನಾದರೂ ತಿನ್ನಬೇಕು ಅಂತ ಅನಿಸುತ್ತೆ ಅಂದರೆ ಮನಃಪೂರ್ವಕವಾಗಿ ಅವತ್ತಿನ ದಿನ ನಿಮ್ಗೆ ಏನು ಅನಿಸುತ್ತೋ ಅದನ್ನು ತಿನ್ಬಿಡಿ. ಬೋಂಡ ಆಗಿರ್ಬೋದು, ಮಸಾಲೆ ಪುರಿ ತಿಂತಿರೋ ಏನಿಷ್ಟನೋ ಅದನ್ನು ತಿನ್ಬಿಡಿ. ಆದರೆ ದಿನನಿತ್ಯ ಅದೇ ಅಭ್ಯಾಸ ಮಾಡೋದಿಲ್ಲ ಅಲ್ವಾ, ಒಳ್ಳೆಯದು ಅಲ್ಲ ಅದು. ಯಾವಾಗಲಾದರೂ ಮನಸ್ಸಿಗೆ ಅನ್ನಿಸ್ದಾಗ ಅದನ್ನು ಮಾಡಬೇಕು, ತಪ್ಪೇನಲ್ಲ. ಕೆಲವೊಂದು ಸಾರಿ ಮಕ್ಕಳು, ಗಂಡ, ಒಂದು ಕುಟುಂಬ ಅನ್ನೋ ಇದಕ್ಕೆ, ಇದು ಹೆಣ್ಮಕ್ಳಿಗೆ ಅಂತ ಅಲ್ಲ ಗಂಡು ಮಕ್ಕಳಿಗೂ ಅನ್ವಯಿಸುತ್ತೆ ಅನ್ನೋ ಒಂದು ಸಮರ್ಪಣಾ ಭಾವದಿಂದ ಏನಾಗುತ್ತೆ ಅಂದರೆ ನಿಮ್ಮಲ್ಲಿ ನಿಮ್ಮ ಒಂದು ವಿಚಾರಗಳಿಗೆ ನೀವೇ ಸುಳ್ಳು ಹೇಳಿ ಒಪ್ಪಿಸ್ತಾ ಇದ್ದೀರಾ. ಅಂದರೆ ನಿಮಗೆ ಅಲ್ಲಿ ಎಲ್ಲಿಗೋ ಹೋಗ್ಲಿಕ್ಕೆ ಆಸೆ, ಹೇಳ್ತಾ ಇದ್ದೀರಿ ಈಗ ಬೇಡ, ಅದರ ಅವಶ್ಯಕತೆ ಇಲ್ಲ ಅನ್ನೋ ರೀತಿಲಿ. ಅಂದರೆ ನಿಮಗೆ ತುಂಬ ಇಷ್ಟ ಇದೆ, ಹೋಗಬೇಕು, ಎಲ್ಲೋ ಸುತ್ತಾಡಬೇಕು, ತಿನ್ನಬೇಕು, ಹಾಗಿರಬೇಕು, ಹೀಗಿರಬೇಕು, ಏನೋ ಸ್ವಲ್ಪ ಕಾಲ ನಾನು ಒಂದು ಒಳ್ಳೆ ರೀತಿಯಲ್ಲಿ ಕಳಿಬೇಕು ಅನ್ನೋ ರೀತಿಯಲ್ಲಿ ಅನ್ನಿಸ್ತಾ ಇದೆ. ಆದರೆ ಈಗಿನ ಒತ್ತಡ, ಆ ಕುಟುಂಬದ ಜವಾಬ್ದಾರಿಗಳ ಕಡೆ ಗಮನ ಹೆಚ್ಚಾಗ್ತಾ ಇರೋದ್ರಿಂದ ನಿಮಗೆ ನೀವೆಲ್ಲ ಒಂದು ರೀತಿಯಲ್ಲಿ ಸುಳ್ಳು ಹೇಳಿ ಒಪ್ಪಿಸ್ತಾ ಇದ್ದೀರಾ ಅನ್ನೋ ರೀತಿಯಲ್ಲಿ ಬರ್ತಾಯಿದೆ. ಹಾಗಾಗಿ ನಿಮಗೆ ನೀವು ಸ್ವಲ್ಪ ಸಮಯವನ್ನು ಕೊಟ್ಟು ಎಲ್ಲೋ ಒಂದು 6 ತಿಂಗಳಿಗೋ ವರ್ಷಕ್ಕೋ ಯಾವುದೋ ಒಂದು ಪುಣ್ಯಕ್ಷೇತ್ರಗಳಿಗೋ ಇಲ್ಲ ನಿಮಗೆ ಇಷ್ಟವಾದ ಒಂದು ಊರುಗಳಿಗೋ ಹೋಗಿ ಬಂದಾಗ ಖಂಡಿತ ಆ ಜಾಗ ನಿಮಗೆ ಎಷ್ಟು ಒಂದು ಪ್ರಫುಲ್ಲತೆ ಕೊಡುತ್ತೆ ಅಂದರೆ ಮತ್ತೆ ನಿಮಗೆ 6 ತಿಂಗಳು ಎನರ್ಜಿ ಕೊಡುತ್ತೆ. ಪಾಸಿಟಿವ್ ಆಗಿ ನೀವೇನು ಕೆಲಸ ಮಾಡೋದಾಗಿರ್ಬೋದು, ಏನೋ ತೀರ್ಮಾನ ತಗೊಳ್ಳೋದಾಗಿರ್ಬೋದು, ಉತ್ಸಾಹ ತುಂಬುತ್ತೆ. ಹಾಗಾಗಿ ಆ ಅವಕಾಶವನ್ನು ನಿಮಗೆ ಸುಳ್ಳು ಹೇಳಿ ಒಪ್ಪಿಸ್ಕೊಂಡು ಕಳ್ಕೊಬೇಡಿ. ಕೂಡಿಡೋದು ಮುಖ್ಯ ಇಲ್ಲ ಅಂತಲ್ಲ, ಹಾಗಂತ ನಿಮ್ಮನ್ನು ನಿರಾಸೆಗೆ ತಳ್ಕೊಂಡು, ಖಿನ್ನತೆಗೆ ತಳ್ಕೊಂಡು, ಒತ್ತಡಕ್ಕೆ ತಂದ್ಕೊಂಡು ನೀವು ಆ ಒಂದು ಸಂಪಾದನೆ ಮಾಡಿ ಕೂಡಿಡೋ ಅವಶ್ಯಕತೆ ಇಲ್ಲ. ಎಲ್ಲರಿಗೂ ಅವರದ್ದೇ ಆದ ಒಂದು ರೀತಿಯಲ್ಲಿ ಕರ್ಮ ಅನ್ನೋದು ಇದ್ದೇ ಇರುತ್ತೆ. ನಿಮ್ಮ ಆಸೆಗಳನ್ನು, ಜವಾಬ್ದಾರಿಗಳನ್ನು ನೀವು ನಿಭಾಯಿಸಬೇಕು ಅಂತೇಳಿ ನಿಮ್ಮ ಒಂದು ವಿಚಾರಗಳನ್ನು ಕುಂಠಿತಗೊಳಿಸಿ ನಿಮ್ಮನ್ನು ಒತ್ತಡಕ್ಕೆ ದೂಡಿಕೊಂಡು ಒಂದು ಖಿನ್ನತೆಯಿಂದ ಜೀವನ ಮಾಡೋ ಅವಶ್ಯಕತೆ ಇಲ್ಲ ಅನ್ನೋ ರೀತಿಯಲ್ಲಿ ಬರ್ತದೆ. ನಾನು ಕಾರ್ಡ್ಗಳನ್ನು ವಿವರಿಸ್ತಾ ಇದ್ದೀನಿ. ಒಂದು ನಿಮ್ಮ ಸಣ್ಣ ಪುಟ್ಟ ಆಸೆಗಳನ್ನು ಈಡೇರಿಸ್ಕೊಳ್ದಿದ್ದಾಗ ದೇಹ ಆಯಾಸ ಆಗುತ್ತೆ, ಮನಸ್ಸು ಕೂಡ ಆಯಾಸ ಆಗುತ್ತೆ. ಹಾಗಾಗಿ ಅದನ್ನು ನೀವು ಆಗಾಗ ನಿಮ್ಮ ಇಷ್ಟದ ಕೆಲವು ಕೆಲಸಗಳನ್ನು ಮಾಡುವ ಮೂಲಕ ಅದನ್ನು ರೀಚಾರ್ಜ್ ಮಾಡಿ. ಹಾಗೆ ನಿಮ್ಮವರು ನಿಮ್ಮ ಬಳಿ ಮರಳಬೇಕು ಅಂತೇಳಿ ಆಸೆ ಇದೆ ಅವರಿಗೆ, ಆದರೆ
ಅವರಿಗೆ ಬಲವಾದ ಒಂದು ಅನಿವಾರ್ಯತೆ ಇದೆ. ಹಾಗಾಗಿ ಅದರಿಂದ ಅವರು ಹೊರಗೆ ಬರೋಕ್ಕೆ ಆಗೋದಿಲ್ಲ. ಕೆಲವು ತಪ್ಪುಗಳಲ್ಲಿ ಸಿಕ್ಕಾಕೊಂಡಿದ್ದಾರೆ. ಆ ತಪ್ಪುಗಳನ್ನು ಬಿಡಿಸ್ಕೊಂಡು ನಿಮ್ಮ ಬಳಿ ಬರಬೇಕು ಅನ್ನೋ ಆಸೆ ಇದೆ. ಈಗಾಗಲೇ ಅವ್ರಿಗೆ ಅನ್ನಿಸ್ತಾ ಇದೆ, ನಾನು ದೊಡ್ಡ ತಪ್ಪು ಮಾಡಿಬಿಟ್ಟೆ ಅಂತ ಹೇಳಿ, ಜೀವನದಲ್ಲಿ ದೊಡ್ಡ ತೀರ್ಮಾನವನ್ನು ತಪ್ಪಾಗಿ ತೊಗೊಂಡ್ಬಿಟ್ಟೆ ಅಂತೇಳಿ ಅನ್ನಿಸ್ತಾ ಇದೆ. ಆದರೆ ಈಗ ಅನಿವಾರ್ಯ ಒಂದು ವಿಚಾರ ಅವರನ್ನು ಕಟ್ಟಿ ಹಾಕಿದೆ. ನಿಮ್ಮ ಪ್ರಾರ್ಥನೆ ಏನಿದೆ, ಅವರು ನನ್ನ ಬಳಿ ಮರಳಿ ಬರಬೇಕು, ನಾನು ಒಪ್ಕೊಳ್ತೀನಿ, ಮತ್ತೆ ನಮ್ಮ ಜೀವನವನ್ನು ಸುಂದರವಾದ ರೀತಿಯಲ್ಲಿ ನಾನು ಮುಂದೆ ತಗೊಂಡು ಹೋಗ್ತೀನಿ, ಅವ್ರು ಸಿಕ್ಕರೆ ಸಾಕು ಅನ್ನೋ ರೀತಿಯಲ್ಲಿ ನೀವು ಬಯಸ್ತಾ ಇದ್ದೀರಾ. ಇದು ಒಂದು ಹೋರಾಟ ಆಗಿದೆ. ಅವರ ಎನರ್ಜಿ ಗೆಲ್ಲುತ್ತೋ ನಿಮ್ಮ ಎನರ್ಜಿ ಗೆಲ್ಲುತ್ತೋ ಅನ್ನೋ ರೀತಿಯಲ್ಲಿ ನೀವು ಗುರುವಿನಲ್ಲಿ ಆ ವಿಚಾರವನ್ನು ಇಟ್ಟು ದೃಢವಾದ ವಿಶ್ವಾಸದೊಂದಿಗೆ ಸಮರ್ಪಣೆಯಾಗಿದ್ದೀರಾ, ತಾಳ್ಮೆ ಶ್ರದ್ಧೆಯಿಂದ ಕಾದಿದ್ದೀರಾ, ಅವರಿಗೋಸ್ಕರ ಹತ್ತಿದ್ದೀರಾ. ಹಾಗೆ ಒಂದೊಂದು ಸರಿ ಕೂಗಾಡಿ ಜಗಳನೂ ಕೂಡ ಮಾಡಿದ್ದೀರಾ. ಆದರೂ ಕೂಡ ಈಗ ಅತ್ಯಂತ ಮೌನ ಹಾಗೆ ನಿರಾಳತೆಯಿಂದ ಸಮಾಧಾನವಾಗಿ ಏನಾಗುತ್ತೋ ಆಗಲಿ, ಗುರುವಿನಲ್ಲಿ ಆ ವಿಚಾರವನ್ನು ಸಮರ್ಪಣೆ ಮಾಡಿದ್ದೀನಿ ಅನ್ನೋ ರೀತಿಯಲ್ಲಿ ವಿನಮ್ರವಾದ ಒಂದು ಪ್ರಾರ್ಥನೆಯನ್ನು ಸಲ್ಲಿಸುವ ಮೂಲಕ ಮೌನವಾಗಿದ್ದೀರಾ. ಈ ಮೌನ ಇಲ್ಲಿ ಕೆಲಸ ಮಾಡ್ತಾ ಇದೆ. ಖಂಡಿತ ಅವರ ಮನಸ್ಸಲ್ಲಿ ಒಂದು ಹೋರಾಟನೇ ಎದ್ದಿದೆ. ಅವರೀಗ ನಿಮ್ಮ ಬಳಿ ಮರಳಲೇಬೇಕು ಅಂತೇಳಿ ತೀರ್ಮಾನ ತಗೊಂಡಿದ್ದಾರೆ. ಖಂಡಿತ ಮರಳುತ್ತಾರೆ. ಅಲ್ಲಿರುವ ಪರಿಸ್ಥಿತಿಗಳನ್ನು ಅನಿವಾರ್ಯತೆಗಳನ್ನು ಎದುರಿಸಿ ಅದನ್ನು ಸರಿದೂಗಿಸಿಕೊಂಡು ಅವರು ನಿಮ್ಮ ಬಳಿ ಬರ್ತಾರೆ. ಅವರನ್ನು ಜೀವನದಲ್ಲಿ ಕೆಲವೊಂದು ವಿಚಾರಗಳಿಗೆ ಅನಿವಾರ್ಯವಾಗಿ ಇಟ್ಕೊಳ್ಬಹುದು, ಆದರೆ ಪರಿಪೂರ್ಣವಾಗಿ ನಿಮಗೆ ಮಹತ್ವ ಬೆಲೆ ಕೊಟ್ಟು ನಿಮ್ಮ ಕಾಳಜಿ ಪ್ರೀತಿಯನ್ನು ಅರ್ಥ ಮಾಡಿಕೊಂಡು ಬರ್ತಾರೆ ಅನ್ನೋ ರೀತಿಯಲ್ಲೇ ಬರ್ತಾ ಇದೆ. ಎದುರಿಗಿರುವ ಪರಿಸ್ಥಿತಿ, ಕುಟುಂಬ, ನಿಮ್ಮ ಜವಾಬ್ದಾರಿ, ಇದ್ರ ಜೊತೆನೇ ನೀವು ಎದುರಿಸಿ ಜೀವನದಲ್ಲಿ ಕೆಲವೊಂದು ಸಾರಿ ನಿಮಗೆ ಬೇಸರ ತರಿಸಿದೆ ಜೀವನ ಶೈಲಿ. ಹಾಗಾಗಿ ಈಗ ಬಾಬಾ ನಿಮ್ಮ ಜೀವನದಲ್ಲಿ ಬಂದ ಮೇಲೆ ಒಂದು ಭರವಸೆ, ಒಂದು ಆಶಾಕಿರಣ, ಕತ್ತಲೆಯ ಕೋಣೆಯಲ್ಲಿ ಒಂದು ಪ್ರಕಾಶಮಾನವಾದ ವಜ್ರ ಹೇಗೆ ಬಿದ್ದರೆ ಬೆಳಗುತ್ತಲ್ಲ ಕೋಣೆ, ಆ ರೀತಿಯಾಗಿ ಬಾಬಾ ನಿಮ್ಮ ಕತ್ತಲೆಯ ಜೀವನದಲ್ಲಿ ಪ್ರವೇಶ ಮಾಡಿಬಿಟ್ಟಿದ್ದಾರೆ. ಈಗ ನೀವು ಆ ರೀತಿಯೇ ಅಂದ್ಕೊಳ್ತಾ ಇದ್ದೀರಾ. ನಿಮಗೆ ಅವರೇ ಎಲ್ಲ ಅವ್ರ ಹತ್ರ ಹೇಳ್ಕೊಳ್ತಾ ಇದ್ದೀರಾ. ಹಾಗೆ ನೀವು ಅವರ ಜೊತೆ ಮಾತಾಡ್ತಾ ಇರಬೇಕಾದ್ರೆ ನಿಮಗೆ ಅವರು ಪ್ರತಿಕ್ರಿಯಿಸುವ ಫೀಲ್ ಕೂಡ ಆಗ್ತಾ ಇದೆ. ಹಾಗಾಗಿ ನೀವು ಎಲ್ಲೇ ಅವರನ್ನು ನೋಡಬೇಕು ಅಂತೇಳಿ ಬಯಸಿದರೂ ಕೂಡ ಅವರಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ. ಅಂದರೆ ನೀವು ನಮ್ರತಾ ಭಾವದಿಂದ ಒಂದು ಸಲ್ಲಿಸುವ ಪ್ರಾರ್ಥನೆಯ ಎನರ್ಜಿ ಅವರಿಗೆ ಕನೆಕ್ಟ್ ಆಗಿ ಅವರು ನಿಮಗೆ ಕಮ್ಯುನಿಕೇಟ್ ಆಗ್ತಾ ಇದ್ದಾರೆ. ಈ ರೀತಿಯಾಗಿ ಖಂಡಿತ ಅವರು ಕನಸಿನ ಮೂಲಕ ಕಮ್ಯುನಿಕೇಟ್ ಆಗ್ತಾ ಇದ್ದಾರೆ. ಕೆಲವೊಂದು ಸಾರಿ ನಿಮಗೆ ಸೂಚನೆಗಳನ್ನು ಕೊಡ್ತಾರೆ. ತಪ್ಪು ನಿರ್ಧಾರಗಳನ್ನು ತಗೊಳ್ಬೇಡ ಅನ್ನೋ ರೀತಿಯಲ್ಲಿ ಎಚ್ಚರಿಸ್ಬೋದು. ಆತ್ಮಸಾಕ್ಷಿಯ ಮೂಲಕ ನಿಮಗೆ ಎಚ್ಚರಿಕೆ ಸಿಗ್ತಾ ಇದೆ. ಹಾಗೆ ನೀವು ಕೆಲವೊಂದು ವಿಚಾರಗಳಲ್ಲಿ ನಿಮ್ಮ ಎದುರಿಗೆ ಯಾರು ನಿಂತಿದ್ದಾರಲ್ಲ ಅವರ ಯೋಗ್ಯತೆಯನ್ನು ಅಳೆಯುವಷ್ಟು ನಿಮ್ಮಲ್ಲಿ ಒಂದು ಒಳ್ಳೆಯ ಸಮರ್ಥತೆ ಬಂದಿದೆ. ಅಂದರೆ ಅದು ನಿಮ್ಮಲ್ಲಿ ಒಂದು ಒಳ್ಳೆಯ ಉದ್ದೇಶ ಯಾವಾಗ ಜಾಸ್ತಿ ಆಗ್ತಾ ಹೋದೋ, ಒಳ್ಳೆಯ ಕರ್ಮಗಳು ಜಾಸ್ತಿ ಆಗ್ತಾ ಹೋದವು, ಅಂದರೆ ಒಂದು ಪೂಜೆ ಪುನಸ್ಕಾರ, ವ್ರತ, ನಾಮಜಪ ಇವೆಲ್ಲದರಿಂದ ನೀವು ಹೀಲ್ ಆಗ್ತಾ ಹೋದ್ರಿ, ನಿಮ್ಮ ಅವರ ಪರಿಶುದ್ಧವಾಗ್ತಾ ಹೋಯಿತು. ಹಾಗಾಗಿ ಇಲ್ಲಿ ನಿಮ್ಮ ಎದುರಿಗೆ ಯಾರೇ ನಿಂತರೂ ಕೂಡ ಅವರ ಯೋಗ್ಯತೆಯನ್ನೇ ಅಳೆದು ಬಿಡ್ತೀರಾ. ಅಷ್ಟರ ಮಟ್ಟಿಗೆ ನೀವು ಪ್ರಾಕ್ಟಿಕಲ್ ಆಗಿದ್ದೀರಾ. ಹಾಗೆ ಹಿಂದೆನೂ ಸರಿತೀರಾ. ಅವ್ರ ಹತ್ರ ಹೇಗೆ ಮಾತಾಡಬೇಕು ಅಂತಲೂ ನೀವು ಕಲ್ತಿದ್ದೀರಾ. ಹಾಗೆ ಕೆಲವು ತೀರ್ಮಾನಗಳನ್ನು ಕೂಡ ಸ್ಪಷ್ಟವಾಗಿ ತೊಗೊಂಡು ಕೆಲವೊಂದು ವಿಚಾರಗಳನ್ನು ಇಗ್ನೋರ್ ಮಾಡ್ತೀರಾ, ಕೆಲವೊಂದು ವಿಚಾರಗಳನ್ನು ಒಪ್ಕೊಳ್ತೀರಾ ಅನ್ನೋ ರೀತಿಯಲ್ಲಿ, ಅಂದರೆ ಪ್ರಾಕ್ಟಿಕಲಾಗಿ ಯೋಚನೆ ಮಾಡಿ ಪ್ರಾಕ್ಟಿಕಲಾಗಿ ಉತ್ತರ ಕೊಡೋದನ್ನು ಕಲ್ತಿದ್ದೀರಾ. ಇದಕ್ಕೆ ಇಲ್ಲಿ ಸಂದೇಶ ಸಿಗ್ತಾ ಇರೋದು ಒಂದು ಪ್ರಾರ್ಥನೆ, ಒಂದು ಪೂಜೆ, ಒಂದು ವ್ರತ, ಒಂದು ಒಳ್ಳೆಯ ಒಂದು ವಿಚಾರ, ದಯೆ, ಕರುಣೆ, ಪ್ರೇಮ, ಮನುಷ್ಯತ್ವ, ಮಾನವೀಯತೆ ವಿಚಾರಗಳೊಂದಿಗೆ ಸೇವೆ ಮಾಡ್ತಿದ್ದೀರಲ್ಲ, ಇದು ಯಾವುದೂ ಕೂಡ ವ್ಯರ್ಥ ಆಗಿಲ್ಲ. ಒಂದು ಪ್ರಾಣಿಯನ್ನು ಪ್ರೀತಿಸ್ತಾ ಇದ್ದೀರಾ, ಆಧರಿಸ್ತಾ ಇದ್ದೀರಾ, ಗೌರವಿಸ್ತೀರಾ, ಈ ಪ್ರಕೃತಿಯ ಎನರ್ಜಿಯ ಜೊತೆ ಕನೆಕ್ಟ್ ಆಗ್ತೀರಾ. ಅಂದರೆ ಇದು ಯಾವುದೂ ಕೂಡ ವ್ಯರ್ಥ ಆಗಿಲ್ಲ ಅನ್ನೋದಕ್ಕೆ ಒಂದು ಬಲವಾದ ಒಂದು ಸಾಕ್ಷಿ ಏನಪ್ಪ ಅಂದರೆ, ನೀವು ಯಾವ ರೀತಿಯ ಯೋಚನೆ ಮಾಡ್ತೀರೋ ಅದೇ ರೀತಿಯ ಘಟನೆಗಳು ನಿಮ್ಮ ಜೀವನಕ್ಕೆ ಆಕರ್ಷಿತವಾಗ್ತಾ ಇದ್ದಾವೆ. ಚುಂಬಕ ಲೋಹವನ್ನು ಸೆಳೆಯುವಂತೆ ನಿಮ್ಮ ಮನಸ್ಸಿನ ಕಂಪನಗಳು ನಿಮ್ಮ ಭವಿಷ್ಯವನ್ನು ಸೆಳೀತಾ ಇದ್ದಾವೆ. ನಿಮ್ಮ ಒಳಗಿನ ಶಕ್ತಿ ಈಗ ಬಹಳ ಬಲವಾಗಿದೆ. ನೀವು ಯೋಚಿಸಿದ್ದನ್ನು ವಾಸ್ತವಕ್ಕೆ ತರಲು ಸಾಮರ್ಥ್ಯ ಇದೆ. ಈಗ ನಿಮ್ಮ ಮಾತು, ಮನಸ್ಸು ಮತ್ತು ಕರ್ಮ ಒಂದೇ ದಿಕ್ಕಿನಲ್ಲಿ ಹೋಗ್ತಾ ಇದೆ. ಏನು ಆ ಗುರುವಿನಲ್ಲಿ, ಆ ಭಗವಂತನಲ್ಲಿ ನಂಬಿಕೆ ಇಟ್ಟು ಪ್ರಾರ್ಥನೆ ಮಾಡ್ತಾ ಇದ್ದೀರಲ್ಲ, ಆ ನಂಬಿಕೆಗೆ ಅನುಸಾರವಾಗಿ ಆ ಒಂದು ಪ್ರಾರ್ಥನೆ ಫಲದ ರೂಪದಲ್ಲಿ ನಿಮ್ಮ ಬಳಿ ಬರ್ತಾ ಇದೆ. ನಿಮ್ಮ ಪ್ರಾರ್ಥನೆಗಳು ಕೇಳಲ್ಪಟ್ಟಿವೆ ಅನ್ನೋ ರೀತಿಯಲ್ಲೂ ಕೂಡ ಇಲ್ಲಿ ಎನರ್ಜಿ ಕನೆಕ್ಟ್ ಆಗ್ತಿದೆ. ಹೃದಯದಿಂದ ಮಾಡಿದ ಆಯ್ಕೆಯೇ ನಿಮ್ಮ ಜೀವನವನ್ನು ಬದಲಾಯಿಸುತ್ತದೆ. ಭಯದಿಂದ ಅಲ್ಲ, ಪ್ರೀತಿಯಿಂದ ನಿರ್ಧಾರ ಮಾಡಿ. ನೀವು ಬಯಸಿದ್ದು ಈಗಾಗಲೇ ನಿಮ್ಮತ್ತ ಬರ್ತಾ ಇದೆ. ಆದರೆ ಅನುಮಾನ ರಹಿತವಾಗಿ ಇದ್ದರೆ ನೀವು ಆ ಮಿರಾಕಲ್ಸನ್ನು ಆದಷ್ಟು ಬೇಗನೆ ಕಾಣ್ತೀರಾ. ಆದರೆ ಓವರ್ ಥಿಂಕಿಂಗ್ ಬೇಡ. ನೀವು ಬಿತ್ತಿದ ಬೀಜ ಬೇರು ಬಿಟ್ಟಿದೆ, ಸ್ವಲ್ಪ ಸಮಯ ಕೊಡಿ. ಆದರೆ ನಿಮ್ಮ ಸೆಲ್ಫ್ ರೆಸ್ಪೆಕ್ಟ್ ಕಾಪಾಡಿಕೊಂಡು, ನನ್ನ ಜೀವನದಲ್ಲಿ ಯಾಕೆ ಹೀಗಾಗ್ತಾ ಇದೆ, ನನಗೆ ಯಾಕೆ ಈ ರೀತಿ ಕಷ್ಟ ಎದುರಾಗ್ತಾ ಇದ್ದಾವೆ ಅನ್ನೋ ರೀತಿಲಿ ನೀವು ನಿಮ್ಮನ್ನು ಪ್ರಶ್ನೆ ಮಾಡಿಕೊಳ್ಳೋದಕ್ಕಿಂತ ನೀವು ಗುರುವನ್ನು ನಂಬಿದ್ದೀರಾ ಅಂದರೆ ಆ ವಿಚಾರವನ್ನು ಅವರ ಪಾದಗಳಲ್ಲಿ ಇಟ್ಟು ನೀವೇನೋ ಕೊಟ್ಟಿದ್ದೀರಾ ಇದನ್ನು ಅಂದರೆ ಅದಕ್ಕೂ ಒಂದು ಬಲವಾದ ಕಾರಣ ಇದೆ. ಅದನ್ನು ನಾನು ಎದುರಿಸ್ತೀನಿ, ನಿಮ್ಮ ಸಹಾಯ, ನಿಮ್ಮ ಬಲ ನನ್ನ ಜೊತೆಗೆ ಇರಲಿ ಅನ್ನೋ ರೀತಿಯಲ್ಲಿ ನೀವು ಪ್ರಾರ್ಥನೆ ಮಾಡುವ ಅಭ್ಯಾಸವನ್ನು ಯಾವಾಗ ಮಾಡ್ಕೊಳ್ತೀರೋ ಸಂದೇಹರಹಿತವಾಗಿ, ಆಗ ಖಂಡಿತವಾಗಿ ನಿಮ್ಮ ಜೀವನದಲ್ಲಿ ಅದ್ಭುತಗಳು ಸಣ್ಣ ಪುಟ್ಟ ವಿಚಾರದಲ್ಲಿ ದಿನನಿತ್ಯ ನೋಡಲಿಕ್ಕೆ ಸಿಗ್ತವೆ. ಪರಿವರ್ತನೆ ಮೂಲಕ ನೀವು ಯಾರ ವಿಚಾರದಲ್ಲಿ ಹೇಗೆ ಏನು
ಅಂಥೇಳಿ ಕನಸು ಕಾಣ್ತಿದ್ರೆ ಅದರಲ್ಲೆಲ್ಲ ಪರಿವರ್ತನೆ ನಿಮಗೆ ಹಂತ ಹಂತವಾಗಿ ಕಾಣಲಿಕ್ಕೆ ಸಿಗ್ತವೆ ಅನ್ನೋ ರೀತಿಯಲ್ಲಿ ಎನರ್ಜಿ ಕನೆಕ್ಟ್ ಆಗ್ತಿದೆ. ಇವತ್ತಿನ ಈ ಒಂದು ಸಂದೇಶ, ಈ ಒಂದು ರೀಡಿಂಗ್ ನಿಮ್ಮ ಎನರ್ಜಿಗೆ ಕನೆಕ್ಟ್ ಆಗಿ ನಿಮ್ಮನ್ನು ಹೀಲ್ ಮಾಡಿದೆ, ಹಾಗೆ ಕೆಲವೊಂದು ವಿಚಾರಗಳಲ್ಲಿ ಸಮಾಧಾನ ಪಡಿಸಿದೆ, ಹಾಗೆ ತೀರ್ಮಾನ ತಗೊಳ್ಳೋಕ್ಕೆ ಸಹಾಯ ಮಾಡಿದೆ, ಮಾನಸಿಕವಾಗಿ ನೆಮ್ಮದಿ ನೀಡಿದೆ ಅಂತೇಳಿ ನಿಮಗೆ ತೃಪ್ತಿ ಕೊಟ್ಟಿದೆ ಈ ವಿಚಾರ ಅನ್ನೋದಾದರೆ ಕೃತಜ್ಞತಾಪೂರ್ವಕವಾಗಿ ಸಾಯಿರಾಮ್ ಅಂತ ಹೇಳಿ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗಾದರೆ ಎಲ್ಲರೂ ಸೇರಿ ಹೇಳೋಣವಾ? ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ಸಾಯಿ ಸಾಯಿ ಹರೇ ಹರೇ, ಹರೇ ಬಾಬಾ 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 ಹರೇ ಹರೇ, ಹರೇ ದತ್ತ 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 ಹರೇ ಹರೇ.